ಅದಕ್ಕೆ ಸ್ಫೂರ್ತಿಯಾಗಿ ಇಡೀ ಹಾಡು ಅಂದ್ರೆ ಸಿನಿಮಾದ ಎಲ್ಲಾ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಆಗಿದ್ರೆ ನಮ್ಮ ಮನಸ್ಸಿಗೆ ತಟ್ಟಂತ ಮುಟ್ಟುವಂತಹ ಗೀತೆ ಮಹಾದೇವನ ಕುರಿತು ನಮ್ಮ ಮಳವಳ್ಳಿ ಡಾಕ್ಟರ್ ಮಹದೇವ ಸ್ವಾಮಿ ಸರ್ ಅವರು ಹಾಡಿರುವಂತಹ ಅದ್ಭುತವಾದಂತಹ ಗೀತೆ. ಮೈಸೂರು ಯೂನಿವರ್ಸಿಟಿನಲ್ಲಿ ಅವರ ಜನಪದ ಕಲೆಗೆ ಸಲ್ಲಿಸಿರುವಂತಹ ಸೇವೆಯನ್ನ ಗುರುತಿಸಿ ಅವರಿಗೆ ಡಾಕ್ಟರೇಟ್ ಅನ್ನ ನೀಡಿ ಗೌರವಿಸಿದ್ದಾರೆ. ನಮ್ಮ ಜನಪದ ಕಲಾವಿದರು ದೂರದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ನಮ್ಮ ಜನಪದ ಕಲೆಯನ್ನ ಅಲ್ಲಿ ಪ್ರಸ್ತುತಪಡಿಸಿ ಬಂದು ನಮ್ಮ ಕರ್ನಾಟಕದ ಕೀರ್ತಿಯನ್ನ ಎತ್ತರಕ್ಕೆ ಏರಿಸಿದ್ದಾರೆ. ಸೊ ಅಂತ ಮಹನೀಯರಲ್ಲಿ ಒಬ್ರು ನಮ್ಮ ಮಳವಳ್ಳಿ ಡಾಕ್ಟರ್ ಮಹಾದೇವ ಸ್ವಾಮಿ ಸರ್ ಅವರು. ಇವತ್ತಿನ ಸಕ್ಸಸ್ಫುಲ್ ಜರ್ನಿ ಅವರ ಒಂದು ಹಾಡಿನ ಮೂಲಕ ನಾವು ಪ್ರಾರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್ ಮಹಾದೇವ ಕೃಪಾ ಕಟಾಕ್ಷ ತೋರಿದ್ದಾನೆ, ನೀವು ಬನ್ನಿ 2 ಲೈನ್ ಮಹಾದೇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ಬಿಡೋಣ ನಿಮ್ ಜೋಡಿಯಿಂದ. ಹಾಡೋದು ಅವ್ಳಿಗೆ ಹಿಮ್ಮೇಳ ಕೊಡೋದು ನಾವು. ಅದು ಯಾವ ಪದ ಅಂದರೆ ಅಂದಾವರೆ ಕೆಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿದಳವ ಮಾದೇವನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇದು ಮೂಲ ಜನಪದ. ಅದನ್ನ ಇವತ್ತು ಯಾರ್ಯಾರು ತಪ್ಪು ಹಾಡ್ಬಿಟ್ಟಿದ್ದಾರೆ, ನಮಗೆ ನೋವಾಗುತ್ತೆ. ಸುಮಾರು 12 ವರ್ಷದಲ್ಲೇ ನಾನು 13 ವರ್ಷಕ್ಕೆ ಈ ಜನಪದ ಹಾಡುಗಳನ್ನು ಪ್ರಾರಂಭ ಮಾಡಿದ್ದು. ಹಲವಾರು ತಪ್ಪುಗಳು ಮಾಡ್ತಾರೆ, ಹಳೆ ಬೇರು ಹೊಸ ಸಿಗಲು. ಈಗ ಆಡಿರ್ತಕ್ಕಂಥವರು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಚಂದಕ್ಕಿ ಅಲ್ಲ, ನೀ ಚಂದಕ್ಕೆ ಮಾಲೆ ಬಿಟ್ಬರ್ತೀವಿ, ನೀನು ಕೊರಳಲ್ಲ ಮಾಲೆ ಹಾಕೊಂಡ್ರೆ ಏನು ಚಂದ ಕಂಡೆಯಪ್ಪ ಮಹಾದೇವ. ಇದು ಪದದ ಅರ್ಥ. ಹಾಗೆ ನಾನು ಏನೇನು ಅಲ್ಲ, ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು. 99 ಸಲ ನೋಡಿದ್ದೀನಿ ಮಂಡ್ಯವಂಶ ಸಿನಿಮಾ. ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಆ ಸಿನಿಮಾಗಳನ್ನು ನೋಡ್ತವ್ರು. ಶಬ್ದವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಊರವರೆಲ್ಲ ನನಗೆ ಫೋನ್ ಮಾಡ್ತಾರೆ, ನಾನು ಚೆನ್ನಾಗಿ ಆಡ್ಬಿಟ್ಟಿದ್ದೆ, ಯಾಕಂದ್ರೆ ನಾವು ಮಹಾದೇವ ಸಿನಿಮಾದಲ್ಲಿ ಆಡ್ಬಿಟ್ಟಿದ್ದೀ ಅಂತಂದ ಮೇಲೆ ತಾಳಪ್ಪ ನೋಡವ ಡೈರೆಕ್ಟ್ರ್ ಫೋನ್ ಮಾಡಿದ್ರು. ನಾನು ಎಲ್ಲರೂ ಕರ್ಕೊಂಡೋದು ನಾನೇ ಆಡಿದ್ದೀನಪ್ಪ, ನಮ್ಮ ಇಷ್ಟು ಜನಗಳನ್ನು ಫ್ರೀಯಾಗಿ ಕೊಡಪ್ಪ, ಸಿನಿಮಾ ನೋಡ್ಬಿಡ್ತೀವಿ ಅಂದೆ ಮಳವಳ್ಳಿ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ. ಅದೇನಾಗಲ್ಲಪ್ಪ, ದುಡ್ಡು ಕೊಟ್ಬಿಟ್ಟು ಹೋಗಿ ಅಂತ ಹೋದ್ರು. ಹೋಗ್ಕೊಳ್ಳಿ 15 ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನೋಡಿಸ್ದೆ. ಬದೇ ಈಗಲೂ ನಾನು ಎಲ್ಲ ಊರಿನ ಕಥೆ ಆಡೋವಾಗಲೇ ಹೇಳ್ತೀನಿ, ಈ ಸಿನಿಮಾ ಒಳ್ಳೆ ಅದ್ಭುತವಾಗಿ ಬಂದೈತೆ. ಒಂದು ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಹಾದೇವ ಪ್ರಯತ್ನ ನಮ್ಮದು, ಫಲ ಏನಿದ್ರು ನೀನದು. ನಮ್ಮ ಕೂಗು ನಮ್ಮ ಕಷ್ಟ. ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಬಹಳ ಕಷ್ಟಪಟ್ಟು ಸಿನಿಮಾ ತೆಗೆದಿದ್ದೀರ, ಜನಗಳ ಮುಟ್ಟು ರೀತಿ ತೆಗೆದಿದ್ದೀರ. ಇನ್ನು ಹಲವಾರು ಸಿನಿಮಾಗಳು ಯಾವ್ದು ನೋಡಿದ್ರು ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದನ್ನೇ ನೋಡ್ತಾರೆ. ಆ ರೀತಿ ಆಗಬಾರ್ದು. ಈ ರೀತಿ 100 ದಿನ ಓಡಲಿ ಅಂತ ನಾನು ಡೈರೆಕ್ಟರ್ಗಳಿಗೆ ಅವತ್ತು ಹೇಳಿದೆ. ಈ 6 ದಿನ ಇದು 100 ದಿನ ಓಡಲಿ ಮಹಾದೇವ, ಚೆನ್ನಾಗದೆ. ನಾನು ಸುಮಾರು ಏನು ಗೊತ್ತಿಲ್ಲ, ಸಂಗೀತ ಗೀಗೀತ ಏನು ಗೊತ್ತಿಲ್ಲ ನನಗೆ. ಬರೀ ಮನೆಯಲ್ಲಿ ಕೋರಣೆ ಮಾಡ್ಕೊಂಡು ಊಟಕ್ಕೆ ಸಲುವಾಗಿ ಪದ ಕಲ್ತದ್ದು ಆವತ್ತಿನ ದಿನ. ಎಷ್ಟು 1972ರಲ್ಲಿ ನಾವು ಈ ಕಥೆಗಳನ್ನು ಕಲ್ತ್ಕೊಂಡು 30 ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಹಾಡಿದ್ದೀನಿ. ಟಿ ಜೆ ಲಿಂಗಪ್ಪ ಅವರು, ಉಪೇಂದ್ರ ಕುಮಾರ್ ಅವರು, ಅನಂತನ್ ಪ್ರಭಾಕರ್ ಅವರು, MS ಮಾರುತಿ, ರಾಜನ್ ನಾಗೇಂದ್ರ ಅಂತ ದೊಡ್ಡ ದೊಡ್ಡ ಮಹನೀಯರ ಜೊತೆಲೆ ಈ ಮ್ಯೂಸಿಕ್ ಮಾಡಿ, ಹಂಸಲೇಖ ಅವ್ರ ಜೊತೆಲಿ ಎಲ್ಲರ ಕೈಲೂ ಮ್ಯೂಸಿಕ್ ಮಾಡಿ ಹಲವಾರು ಕ್ಯಾಸೆಟ್ಗಳನ್ನ ಹೊರತಂದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು,
ಜೇಸುದಾಸ್ ಇಬ್ಬರು ಬಿಟ್ಟು ಪಿ ಶ್ರೀನಿವಾಸು, ಎಸ್.ಸಿ. ಬಾಲಸುಬ್ರಹ್ಮಣ್ಯಂ, ಸುಶೀಲಮ್ಮ, ಜಾನಕಮ್ಮ, ಮಂಜುಳಾ ಗುರುರಾಜು, ಸಂಗೀತ ಕಟ್ಟಿ, ನಂದಿತಾ, ಬಿ.ಆರ್. ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನು ಹಾಡಿಸಿದ್ದೀನಿ. ಏಕೆಂದರೆ ಕ್ಯಾಸೆಟ್ಸ್ಗೆಲ್ಲ ಓಡಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಹಾದೇವ ನಿನ್ನ ಪಾದ ನಂಬಿದ್ದೀನಿಯಪ್ಪ, ನಾನೇನು ದೇವರಲ್ಲ, ನಮ್ಮ ಈ ಮಹಾದೇವ ಅಂತಕ್ಕಂಥ ಹೆಸರನ್ನೇ ನಿನ್ನ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ. ಇದು 100 ದಿನಗಳು ಓಡಲಿ, 1 ವರ್ಷಗಟ್ಟಲೆ ಓಡಲಿ ಅಂತ ನಾನು ಕೇಳ್ತಿರ್ತೀನಿ. ಇಂಥ ಡೈರೆಕ್ಟ್ರು ಭಾಳ ಚೆನ್ನಾಗಿ ಬರೆದವ್ರೆ, ಪುಣ್ಯಾತ್ಮರು, ಸಾಹಿತಿಗಳು, ನನಗೆ ಮ್ಯೂಸಿಕ್ ಮಾಡಿರ್ತಕ್ಕಂಥವ್ರು ಅದಕ್ಕೆ ತಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನು ಮ್ಯೂಸಿಕ್ ಮಾಡಿದ್ದಾರೆ. ಜೀವಗಿರಿ ಬಂತು ಕೈಯಾಗ, ಅದ್ಯಾಕೋ ನಿನ್ನ ಆವ ಭಾವ ಎಲ್ಲ ಕಂಡಾಗ, ಮಾದೇವ ನಿನ್ನ ಭೇಟಿ ಮಾಡೋದೆಂಗೆ ಇವಾಗ, ಯಾವ ಥರ ಧೈರ್ಯ ಮಾಡೋದು, ಮಾದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು, ನೀನಾರ ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು. ನೋಡಿ ನೋಡೆ ನಡಕ ಶುರುವಾಯಿತು, ಮಾದೇವ ನಿನ್ನ ವರ್ಷ ಕಂಡು ಗಾಬರಿ ಆಗೋಯ್ತು, ಆದರೂ ನಿನ್ನ ಪಾದೆ ಗತಿ ಎಂದು ಬಂದಾಯಿತು. ಎಲ್ಲರಿಗೂ ನಮಸ್ಕಾರ. ಆಸ್ ಯೂಶುವಲ್ ನಿಮ್ಮೆಲ್ಲರೂ ನೋಡಿ ತುಂಬ ಸಂತೋಷ ಆಯಿತು. ನಿಜವಾಗ್ಲೂ ಇದು ಒಂಥರ ತುಂಬ ಖುಷಿ ಅನಿಸ್ತಾ ಇದೆ. ಬಿಕಾಸ್ ಮೊಬೈಲ್ ತುಂಬ ಖುಷಿ ಅನಿಸುತ್ತೆ. ಫಸ್ಟ್ ಏನಂದರೆ, ಮುಂಚೆ ಎಲ್ಲ ತುಂಬ ನಾವು ಸಿಲ್ವರ್ ಜೂಬ್ಲಿ ಅವಾರ್ಡ್ಸು, ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಈ ಅವಾರ್ಡ್ಸ್, ಈ ಶೀಟ್ಸೇ ತಗೊಳ್ತಾ ಇದ್ವಿ. ತುಂಬ ವರ್ಷಗಳ ನಂತರ ನನ್ನ ಮಗಳು ಕಾಟೇರ 50 days ಅವಾರ್ಡ್ ತಗೊಂಡು, ಅವಾಗ ತುಂಬ ಖುಷಿ ಅನಿಸ್ತು. ನನ್ನ ಜೊತೆ ನನ್ನ ಮಗಳು ಒಂದು ಅಟ್ಲೀಸ್ಟ್ ಅವಾರ್ಡ್ ತಗೊಂಡು ಬಂದು ಅಂತ. ಈಗ ನಾನು 25 days ಅವಾರ್ಡ್ ತಗೊಳ್ತಾ ಇದ್ದೀನಿ, ಆಸ್ ಈಕ್ವಲ್ ಲೈಕ್ ಸಿಲ್ವರ್ ಜೂಬ್ಲಿ. ಸೊ ಅದು ಫಸ್ಟ್ ಟೈಮ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ರು ಕನ್ನಡ ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಫಸ್ಟ್ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಅಂತ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಸೊ ಫಸ್ಟ್ ಟೈಮ್ ಈ ಒಂದು ಸಪೋರ್ಟಿಂಗ್ ರೋಲ್ಗೆ ನಾನು ಅವಾರ್ಡ್ ತಗೊಳ್ತಾ ಇದ್ದೆ ಫಸ್ಟ್ ಟೈಮ್. ಅದು ತುಂಬ ತುಂಬ ಖುಷಿ ಅನಿಸುತ್ತೆ. ತುಂಬ ಒಂಥರ ಇಟ್ ಈಸ್ ವೆರಿ ಯೂನಿಕ್ ಫಾರ್ ಮೈ ಜರ್ನಿಯಲ್ಲಿ ಅಂತ ಹೇಳಬೇಕು. ಆಮೇಲೆ ನಾನು ಒಂದೇ ಒಂದು ಹೇಳ್ತೀನಿ, ಒಳ್ಳೆ ಮನಸ್ಸವ್ರಿಗೆ, ಒಳ್ಳೆ ಪಿಕ್ಚರ್ಗೆ ಯಾವತ್ತು ದೇವರು ಕೈ ಬಿಡಲ್ಲ, ಕನ್ನಡ ಜನರು ಕೈ ಬಿಡಲ್ಲ. ದಟ್ ಈಸ್ ಫಾರ್ ಶೋರ್. ಆಮೇಲೆ ನೀವು ಹೇಳ್ತಾ ಇರಲ್ಲ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಅಂತ, ಈಗ ನಿಮ್ಮ ಮುಖದಲ್ಲಿ ಆ ಚಾಮೆ ಬಂದಿದೆ. ನಾವು ಟುಮಾರೋ ಬಿಗ್ ಹೀರೋ ಆಫ್ ದ ಕನ್ನಡ ಇಂಡಸ್ಟ್ರಿ, ನೋ ಡೌಟ್ ಅಬೌಟ್ ಇಟ್. ತುಂಬ ಖುಷಿ ಆಗುತ್ತೆ ಇಂಥ ಒಂದು ಕಾಂಬಿನೇಷನಲ್ಲಿ. ನಾನು ಐ ಆಮ್ ಆಲ್ಸೋ ಇನ್ ದ ಪಾರ್ಟ್ ಆಫ್ ದಿಸ್ ಫಿಲಮ್. ಸೊ ಈ ಸಕ್ಸಸ್ಸಲ್ಲಿ ಐ ಆಮ್ ಪಾರ್ಟ್ ಆಫ್ ದಿಸ್ ಅನ್ನೋದಕ್ಕೆ ತುಂಬ ಐ ಆಮ್ ಫೀಲಿಂಗ್ ಪ್ರೌಡ್ ಆ್ಯಂಡ್ ಸಕ್ಸಸ್. ನಾನು ಇನ್ನೊಂದು ಹೇಳಬೇಕು, ನಾನು ಒಂದು ಈ ಪಿಕ್ಚರ್ ನೋಡಿದ್ಮೇಲೆ ನನಗೆ ಒಂದು ಅನಿಸ್ತು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅದು ಮಾಡೋವರು. ಏನಂತ ಹೇಳಿದರೆ, ಎಷ್ಟೊಂದು ಜನ ವಿಲನ್ ನೋಡ್ತಿದ್ದೀನಿ, ಬಟ್ ಈ ಪಿಕ್ಚರಲ್ಲಿ ಶ್ರುತಿ ಅಂತ ಒಂದು ಲೇಡಿ ವಿಲನ್ ಹೊಡಿಲೇಬೇಕು. ದಟ್ ಇಸ್ ಮೈ ಏಮ್ ನೌ. ಒಂದು ಫ್ರೇಮಲ್ಲಿ ನೀನು ಬಾ ಏ ಅಂದ್ರೆ ಏಯ್ ಕಾಯ್ಬೇಕು ನಾನು. ಸೊ ಬಟ್ ಅದೇ ಹೇಳ್ತಾ ಇದ್ದಲ್ಲ, ಈಗ ಹೇಳಿದ್ದಲ್ಲ, ಸೋಲ್ಬಿಟ್ಟು ಗೆಲ್ಲೋದೇ ಅಂತ. ದಟ್ ಈಸ್ ವಾಟ್ ವಿಲನ್ ಹತ್ರ ಸೋಲ್ತೀನಿ ಬಟ್ ಗೆಲ್ತೀನಿ. ಸೊ ತುಂಬ ತುಂಬ ಖುಷಿ ಅನಿಸ್ತು. ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಅವರು ಆ್ಯಂಡ್ ನವೀನ್ ಅವರು ಆ್ಯಂಡ್ ಪ್ರೊಡ್ಯೂಸರ್ ಆಲ್ಸೋ ಮಸ್ಟ್ ಬಿ ವೆರಿ ಹ್ಯಾಪಿ. ನಾನು ಇಷ್ಟು ವರ್ಷ ಎಲ್ಲ ಪಿಕ್ಚರ್ಸ್ ದೊಡ್ಡ ಸಕ್ಸಸ್ ಕೊಟ್ಟು ಎಲ್ಲರೂ ಹೇಳ್ತಾರೆ ಪ್ರೊಡ್ಯೂಸರ್ಸ್ ವಿಲ್ ಬಿ ವೆರಿ ಹ್ಯಾಪಿ ಅಂತ. ನನಗೆ ಸಂತೋಷ ಅಂದರೆ ಇಂದ ಸ್ಪೆಷಲ್ ರೋಲ್ ಮಾಡಿ ಕೂಡ ಸಕ್ಸಸ್ ಕೊಟ್ಟಿದ್ದೀನಿ ನಿಮಗೆ. ಐ ಆಮ್ ಸೋ ಹ್ಯಾಪಿ. ಸೊ ಫುಲ್ ಅವರೆಲ್ಲ ಟೀಮ್ಗೂ ತುಂಬ 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 ಥ್ಯಾಂಕ್ಸ್. ರಿಯಲಿ ಇಟ್ಸ್ ಸೋ ಸ್ವೀಟ್ ಆಫ್ ವರ್ಕಿಂಗ್ ವಿತ್ ಯು ಆಲ್. ಆ್ಯಂಡ್ ಸೋನಲ್, ಯು ಆರ್ ಸೋ ಕ್ಯೂಟ್. ನಿಜವಾಗ್ಲೂ ನನ್ನ ಲೊಕೇಶನಲ್ಲಿ ದಿ ಬೆಸ್ಟ್ ಫ್ರೆಂಡ್ ಆಗ್ಬಿಟ್ರು ಸೋನಲು. ಆಮೇಲೆ ನೋಡ್ತಾರೆ, ಶಿ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಶಿ ಬಿಕೇಮ್ ದಟ್ಸ್ ಸೋ ಕ್ಯೂಟ್. ಆ್ಯಂಡ್ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಸೊ ಬೇಗ ಶೀಲ್ ಕೊಡ್ಬಿಡಿ ಮೇಡಮ್. ನೀವು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಲ್ಲೇ ಮೇಡಮ್, ನೀವು ಸ್ಟೇಜ್ ಮೇಲೆ ಸೀರಿಯಲ್ ಇರೋವಾಗ ನೀವೇ
ಇಲ್ಲ, ನನಗೆ ತುಂಬಾ ಖುಷಿ ಅನಿಸ್ತಿದೆ. ಎಲ್ಲ ಕಡೆಯಿಂದ ಫೋನ್ಸ್ ಬರ್ತದೆ, ಮೇಡಮ್ ನೀವು ಇದ್ದೀರಾ ಅಂತ ನಮ್ಗೆ ಗೊತ್ತಿಲ್ಲ, ನಿಮ್ಮ ಮೆಂಟೆ ನಮ್ಗೆಲ್ಲ ಒಂದು ಜುಂಬು ಅನ್ಸ್ಬಿಟ್ಟಂದ್ರೆ ನನಗೆ ಅನ್ಸ್ತು ಥ್ಯಾಂಕ್ ಗಾಡ್ ಈಗಲೂ ಆ ಒಂದು ಲಕ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೀನಿ, ಆ ದೇವ್ರು ಕೊಡ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಅನಿಸ್ತು. ನಿಮ್ಮೆಲ್ಲರಿಗೆ ಏನು ಅನಿಸ್ತು? ಕ್ಲಾಪ್ ಹೊಡಿ. ಖಂಡಿತವಾಗ್ಲೂ ನಿಮ್ಮ ಶೀಲ್ಡ್ಗಳ ಒಂದು ಬತ್ತಳಿಕೆಗೆ ಈಗ ಮಾದೇವ ಸಿನಿಮಾದ ಶೀಲ್ಡ್ ನಿಮ್ಮದಾಗ್ತಾ ಇದೆ. ಮಾದೇವ ಸ್ವಾಮಿ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಶ್ರುತಿ ಮ್ಯಾಮ್ ಕೂಡ ವೇದಿಕೆಗೆ ಬರ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ಫಸ್ಟ್ ಮೂಮೆಂಟ್ ಮ್ಯಾಮ್ ಬರ್ತಾ ಇದೆ. ಎಸ್, ನೀವು ಬರ್ಬೇಕು, ಡೈರೆಕ್ಟ್ ಬರ್ಬೇಕು. ಇಲ್ಲ ಓಕೆ. ವಿಲನ್ ಪೊಲೀಸ್ ಅಂತ ಮೇಡಮ್ ಈ ಕಡೆ ಇಲ್ಲ ಈ ಕಡೆ ಹಲೋ 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 ರೈಟ್ ನೋಡಿ ಶ್ರುತಿ ಮೇಡಮ್ ಒಂದು ನಿಮಿಷ ಇಲ್ಲಿ ಕೈ ತೆಗೆದುಬಿಡಿ ಈಗ ಇವ್ರದ್ದು ಕೈ ತೆಗೆದುಬಿಡಿ. ಹಾಂ ಮೇಡಮ್ ಲುಕ್ಕೆ ಮೇಡಮ್. ಈಗ ಐ ಕೈಂಡ್ಲಿ ರಿಕ್ವೆಸ್ಟ್ ಇಬ್ರು ಲೇಡಿ ಸೂಪರ್ ಸ್ಟಾರ್ಸ್ ಮಹದೇವ ಸ್ವಾಮಿ ಸರ್ ಅವರಿಗೆ ಈ ಒಂದು ಮೂಮೆಂಟ್ ಅವನ್ನ ಚೂರು ಮುಂದೆ ಬನ್ನಿ ಮೇಡಮ್, ಚೂರು ಮುಂದೆ, ನೀವಿಬ್ರು ಮುಂದೆ ಬನ್ನಿ. ನೀವು ಸೆಂಟ್ರ್ ಬಂದ್ಬಿಡಿ. ಅಲ್ಲ ಅವ್ರಿಬ್ರು ಅವ್ರಿಗೆ ಮೊಮೆಂಟ ಕೊಡ್ತಾರೋ ಆಯ್ತು ತೆಗೆದ ಅವ್ರಿಗೂ ಹೇಳಿ ಅಣ್ಣ ಈ ಕಡೆ ಮೇಡಮ್ ನೀವು ಇಬ್ಬರದ್ದು ಒಂದು ಫೋಟೋ ಅದೇ ವಿಲನ್ದು ಮತ್ತೆ ಇವ್ರದ್ದು ಒಂಚೂರು ಈ ಕಡೆ. ಧನ್ಯವಾದಗಳು ಮಹದೇವ ಹಾಂ ಸ್ವಾಮಿ ಅಲ್ಲೇ ಸರ್ ತಮಗೆ. ರೆಡಿ ರೆಡಿ ಈ ಕಡೆ ಇಲ್ಲಿ ಇಲ್ಲಿ ಮೇಡಮ್ ಮೇಡಮ್ ಮನಸ್ಸು ಮೇಡಮ್ ಐಸ್ ಓಪನ್ ಲಿಟ್ಲ್ ಲಿಟ್ಲ್ ರೆಡಿ ರೆಡಿ ಮೇಡಮ್ ಚೂರು ಮುಂದೆ ಬನ್ನಿ. ಹಾಂ ಓಕೆ ಓಕೆ ಇದಕ್ಕೆ ಪರವಾಗಿ ಪ್ಲೀಸ್ ಹತ್ರ ಬರಲಿ ಇಲ್ಲ ಆಗೋಯ್ತು. ಹಾಂ ಅದು ರೆಡಿ ರೆಡಿ ಮೇಡಮ್ ಲುಕ್ಕೆ ಮೇಡಮ್. ಈ ಕಡೆ ಸುದ್ದಿ ಮೇಡಮ್ ಮೇಡಮ್ ಥ್ಯಾಂಕ್ ಯು. ಟೈಟ್ಲ್ ಆಗಕ್ಕೆ ಫ್ಯೂಚರ್ ವಿಲನ್ ಸಿನಿಮಾದ ಬಗ್ಗೆ ಹಾಗೂ 25 ಡೇಸ್ ಆಫ್ ಸೆಲೆಬ್ರೇಷನ್ ಆಫ್ಟರ್ ಲಾಂಗ್ ಟೈಮ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಫ್ಕೋರ್ಸ್ ಮ್ಯಾಮ್ ಹೇಳಿದ್ರು ಕಂಡರೆ ಈಗ ಕೆಲವೊಂದು ಸಿನಿಮಾಗಳು ಮಾತ್ರ ಸಕ್ಸಸ್ಫುಲ್ ಆಗಿ ಮುಂದುವರಿತಾ 25 ಡೇಸ್ 50 ಡೇಸ್ ನ ಕಂಪ್ಲೀಟ್ ಮಾಡ್ತಾ ಇದೆ. ಸೊ ಮಾದೇವ ಸಿನಿಮಾದ ನಿಮ್ಮ ಪಾತ್ರ ಆಫ್ಕೋರ್ಸ್ ಚಾಲೆಂಜಿಂಗ್ ಆಗಿರುತ್ತೆ ನಿಮ್ಗೆ. ಸೊ ಹೇಗಿತ್ತು ಇವತ್ತಿನ ಸಂತಸವನ್ನ ಕೂಡ ನಮ್ಮೊಟ್ಟಿಗೆ ನೀವು ಹಂಚ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಬಹುಶಃ ಹಲವಾರು ಸಂದರ್ಭ, ಎಲ್ಲರಿಗೂ ನಮಸ್ಕಾರ. ಹಲವಾರು ಪ್ರೆಸ್ ಮೀಟ್ಗಳಲ್ಲಿ, ವೇದಿಕೆಗಳಲ್ಲಿ ಮಾದೇವ ಸಿನಿಮಾದ ಬಗ್ಗೆ ನಾವು ಹಂಚ್ಕೊಂಡಿದ್ದೀವಿ. ಬಹುಶಃ ನಾವು ತುಂಬಾ ಮಾತಾಡಿದ್ವಿ. ಇನ್ನು ಸಿನಿಮಾ ಮಾತಾಡಿದೆ 25 ದಿನ ಅಂತ ಇದೊಂದು ಕಾರ್ಯಕ್ರಮ ಮಾತಾಡ್ತಾ ಇದ್ವಿ. ಎಲ್ಲರಿಗೂ ತುಂಬ ಹೆಮ್ಮೆ ಪಡುವಂತಹ ಒಂದು ಸನ್ನಿವೇಶ ಇದು. ಬಹುಶಃ ನನಗೆ ಈ ಒಂದು ಸಂದರ್ಭದಲ್ಲಿ ಅನ್ನಿಸ್ತಾ ಇರೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಪ್ರತಿಯೊಂದು ತಂಡಕ್ಕೂ ನಾವು ಮಾಡಿರೋ ಸಿನಿಮಾ ದಿ ಬೆಸ್ಟ್ ಅಂತ ಅನಿಸುತ್ತೆ. ಎಲ್ಲ ಒಳ್ಳೆ ಕಲಾವಿದರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಂತ ಅನಿಸುತ್ತೆ. ಆದರೆ ಆ ಸಿನಿಮಾನ ಜನರಿಗೆ ತಲುಪಿಸೋವರೆಗೂ ನಮ್ಮ ಪರಿಶ್ರಮ ಇದೆಯಲ್ಲ, ಅಲ್ಲಿ ಎಲ್ಲೂ ನಾವು ಸೋಲ್ಬಾರ್ದು. ಒಂದು ಸಿನಿಮಾ ಮಾಡಿ ಮುಗಿದ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅಲ್ವೇ ಅಲ್ಲ. ಈಗಿನ ಸಂದರ್ಭಗಳಲ್ಲಿ ಮೊದಲು ಹಂಗಿತ್ತು, ಒಂದು ಸಿನಿಮಾ ಕುಂಬಳಕಾಯಿ ಹೊಡೆದ್ಬಿಟ್ರೆ ಆ ಸಿನಿಮಾ ರಿಲೀಸ್ ಆಗಿದೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಟೈಮಲ್ಲಿ ಒಂದು ಸೆಲೆಬ್ರಿಟಿ ಶೋ ಇರ್ತಿರ್ಲಿಲ್ಲ. ಪ್ರೆಸ್ ಮೀಟ್ಗಳಂತೂ ತುಂಬ ವಿರಳ. ನಮಗೆ ಎಲ್ಲ ರಿವ್ಯೂಸ್ಗಳು ಬರೆದ್ರೆ ಶುಕ್ರವಾರ ಭಾನುವಾರ ಪೇಪರಲ್ಲಿ ಮೀಡಿಯಾದವ್ರು ಏನು ಬರೆದಿದ್ದಾರೆ ನಮ್ಮ ಬಗ್ಗೆ ಅಂತ ನಾವು ಹುಡುಕ್ತಾ ಇದ್ವಿ. ಅಷ್ಟೇ ಹೊರತು ನಮ್ಗೆ ಯಾರಿಗೂ ಭೇಟಿನೇ ಆಗ್ತಾ ಇರಲಿಲ್ಲ. ಬಟ್ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ, ಸಿನಿಮಾವನ್ನ ಜನರಿಗೆ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ. ನನಗೆ ಅನಿಸಿದ್ದು, ಈ ಸಿನಿಮಾದಲ್ಲಿ ಇರುವಂತಹ ಒಬ್ಬ ನಾಯಕ ಏನಿದಾರಲ್ಲ, ಅವರು ಕೇವಲ ತೆರೆ ಮೇಲೆ ಮಾತ್ರ ನಾಯಕರಾಗಿರಲಿಲ್ಲ. ಈ ಸಿನಿಮಾವನ್ನ ಜನರಿಗೆ ತಲುಪಿಸೋದಲ್ಲಿ ಕೂಡ ಅವರೇ ನಾಯಕರು ಅಂತ ನನಗೆ ಅನಿಸುತ್ತೆ. ಒಂದು ಜವಾಬ್ದಾರಿನ ಒಬ್ಬ ನಾಯಕ ಹೊತ್ಕೊಳ್ಳೋದಿದೆಯಲ್ಲ, ಈ ಸಿನಿಮಾ ನಂದು, ಈ ಜನ ಇದನ್ನ ಜನಕ್ಕೆ ತಲುಪಿಸ್ಲೇಬೇಕು
ಅಷ್ಟು ಮಾತ್ರ ಅವ್ರ ಹೋರಾಟ ನಿಲ್ಲಿಲ್ಲ ಅಂತ ನನಗೆ ಅನ್ಸುತ್ತೆ. ಪ್ರಮೋಷನ್ಗೋಸ್ಕರ ಇವರು ಓಡಾಡಿದ್ದು, ಊರೆಲ್ಲ ತಿರುಗಾಡಿದ್ದು, ದೇವಸ್ಥಾನಗಳಿಗೆ ಹರಕೆ ಕಟ್ಕೊಂಡಿದ್ದು, ಅಷ್ಟು ಮಾತ್ರವಲ್ಲದೆ ಮತ್ತೊಂದಿಷ್ಟು ಸವಾಲುಗಳು ಅವ್ರಿಗೆ ಒಡ್ಡುತ್ತಾನೆ ಇತ್ತು. ಥಿಯೇಟರ್ಗಳಲ್ಲಿ ಸಿನಿಮಾ ಸಿಗದೆ ಇದ್ದಿತ್ತು, ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗದೆ ಇದ್ದಿತ್ತು. ಅಲ್ಲೂ ಕೂಡ ಹೋರಾಡಿ ಈ ಸಿನಿಮಾವನ್ನು ನಿಲ್ಲಿಸಿದ್ರಲ್ಲ, ಬಹುವಾಗಿ ಈ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ದಕ್ಕೆ ನಿರ್ದೇಶಕರಿಗೆ ಅಭಿನಂದನೆಯನ್ನು ತಿಳಿಸ್ಬೇಕು. ಈ ಸಿನಿಮಾ 25 ದಿನ ಓಡ್ತಾ ಇರೋದಕ್ಕೆ ವಿನೋದ್ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ಬೇಕು. ಖಂಡಿತವಾಗ್ಲೂ ಇದು ಅವ್ರ ಪ್ರಯತ್ನ ಅಂತ ನಾನು ಅನ್ಕೊಳ್ತೀನಿ. ಇನ್ನು ಜನ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಸಿನಿಮಾವನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಗಲೇ ಹೇಳಿದಾಗೆ ಹೌದು, ನಮ್ಮ ಮನೆಯಲ್ಲಿ ತುಂಬ ಶೀಲ್ಡ್ಗಳಿದ್ದಾವೆ, ಹೆಮ್ಮೆ ಆಗುತ್ತೆ. ಆಗಿನ ಕಾಲದಲ್ಲಿ ನಾವು ಯಾವುದೇ ಒಂದು ಪುಟ್ಟ ಸಿನಿಮಾ ಮಾಡಿ, ನನ್ನ ತಾಯಿಲ್ಲದ ತವರು ಅನ್ನುವಂಥ ಒಂದು ಪುಟ್ಟ ಬಡ್ಜೆಟಿನ ಒಂದು ಸಿನಿಮಾವನ್ನ 100 ದಿನ ಆಚರಿಸ್ಕೊಂಡಾಗ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಬಂದಿದ್ರು ಶೀಲ್ಡ್ ಕೊಡೋಕ್ಕೆ. ಕನ್ನಡ ಸಿನಿಮಾ ಒಂದು 100 ದಿನ ಓಡಿದೆ ಅಂದ್ಮೇಲೆ ನಮ್ಮ ಹೆಮ್ಮೆ ಅಲ್ವಾ ಅಂತ ಅಪ್ಪಾಜಿಯವರೆಲ್ಲ ಬಂದು ನಮ್ಗೆ ಶೀಲ್ಡ್ ಕೊಡೋರು ಅಂದರೆ ನಾವು ಎಷ್ಟು ಒಳ್ಳೆ ದಿನಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಅಂತ. ಆ ದಿನಗಳಲ್ಲಿ ನಾವು 100 ದಿನ ಸಿನಿಮಾ ಓಡೋದ್ರ ಜೊತೆಗೆ ಅಂಥ ಮೇರು ನಟರು ಬಂದು ನಮಗೆ ಶೀಲ್ಡ್ ಕೊಡುವಂಥ ದಿನಗಳನ್ನ ನಾವು ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದಿನಗಳಲ್ಲಿ ಸಿನಿಮಾ ಓಡೋದು ಕಡಿಮೆ ಆಗಿದೆ. 25 ವಾರ ಸಿನಿಮಾಗಳೆಲ್ಲ ನಮ್ಮ ಜೀವನದಲ್ಲಿ ನೋಡಿದ್ದೀವಿ. ಇವತ್ತು 25 ದಿನ ಅನ್ನೋದೇ 25 ವಾರಕ್ಕೆ ಸಮ ಆಗಿ ನಿಂತಿದೆ. ಈ ಒಂದು ಸಿನಿಮಾಗೆ ಇಡೀ ಕನ್ನಡದ ಜನತೆ ಕೊಟ್ಟಂಥ ಅಭಿಮಾನಕ್ಕೆ ನಾವು ನಿಜವಾಗ್ಲೂ ಚಿರಋಣಿ ಅಂತ ಹೇಳ್ತಾ, ಎಲ್ಲರೂ ಕೇಳ್ತಾ ಇದ್ರು ನನ್ನ ಹೋದ ಕಡೆ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ. ನನಗೆ ಅನಿಸಿತ್ತು ನೆಗೆಟಿವ್ ಕ್ಯಾರೆಕ್ಟರ್ ಮಾತ್ರ, ಆದರೆ ಸಿನಿಮಾದಲ್ಲಿ ಪ್ರಸ್ತುತವಾಗಿ ಉಳ್ಕೊಳ್ಳೋದು, ತೆರೆ ಮೇಲೆ ವಿಭಿನ್ನವಾದಂಥ ಪಾತ್ರಗಳು ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಪಾಸಿಟಿವ್ ರೋಲ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಆ ಥರದ ಒಂದು ಪಾತ್ರ ಕೊಟ್ಟಂಥ ಇಡೀ ತಂಡಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅಷ್ಟು ಮಾತ್ರ ಅಲ್ಲ, ಈ ಸಿನಿಮಾಗೆ ತುಂಬ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದು ಹಲವಾರು ವಾವ್ ಫ್ಯಾಕ್ಟರ್ ಈ ಸಿನಿಮಾಗಳಲ್ಲಿ. ವಿನೋದ್ ಅವರು ತುಂಬ ವಿಶೇಷವಾಗಿ ಅವ್ರ ತಂದೆ ಪ್ರಭಾಕರ್ ಅನ್ನೋದನ್ನ ಎಲ್ಲರೂ ನಾವು ಮರೆಯೋಕೆ ಸಾಧ್ಯ ಇಲ್ಲ. ಅವಾಗ ಎಲ್ಲ ಜ್ಞಾಪಿಸ್ಕೊಳ್ತಾನೆ ಇರ್ತೀವಿ ಪ್ರತಿ ಫ್ರೇಮಲ್ಲಿ. ಆದರೆ ಒಬ್ಬ ಮಗನಾಗಿ ಅವರ ತಂದೆಯನ್ನ ಜ್ಞಾಪಿಸಿದ್ದಿದೆಯಲ್ಲ, ಆ ಜವಾಬ್ದಾರಿ ಅವ್ರನ್ನ ಹೊತ್ತಿದ್ದಿದೆಯಲ್ಲ, ಅದು ತುಂಬ ವಿಶೇಷವಾಗಿತ್ತು. ಈ ಸಿನಿಮಾದಲ್ಲಿ ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಅವ್ರ ತಂದೆ ಜ್ಞಾಪಕ ಬಿಡೋರು, ಆ ಆ್ಯಕ್ಟಿಂಗಲ್ಲಿ, ಎಮೋಷನ್ ಸೀನ್ಸಲ್ಲಿ, ಆ ಫೈಟಲ್ಲೆಲ್ಲ ಅವ್ರು ಜ್ಞಾಪಕ ಬರೋರು. ಅಷ್ಟು ತಲ್ಲೀನತೆ ತುಂಬ ವಿಶೇಷವಾಗಿತ್ತು ವಿನೋದ್ ಪ್ರಭಾಕರ್ ಅವರ ಈ ಒಂದು ಸಿನಿಮಾ. ಅದರಲ್ಲಿ ಮಾಲಾಶ್ರೀ ಅವರು ವಾವ್ ಫ್ಯಾಕ್ಟರ್ ಇಂಟರ್ವೆಲ್ ಆದಮೇಲೆ ಅವ್ರು ಬಂದಿತ್ತು, ಜನ ಅವರನ್ನು ಇಷ್ಟಪಟ್ಟಿದ್ದು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಒಂದು ತುಂಬ ವಿಶೇಷವಾಗಿ ನಾನು ತಿಳ್ಕೊಂಡ ಹಾಗೆ ನಾನು ಸ್ಮರಿಸಬೇಕಾಗಿದ್ದು, ಒಬ್ಬ ನಾಯಕ ನಟ ಈ ಸಿನಿಮಾಗೆ ಒಬ್ಬ ವಿಲ್ಲನ್ ಪಾತ್ರ ಮಾಡಿ ನಾನು ಇದಕ್ಕೆ ಸಾಥ್ ಕೊಡ್ತೀನಿ ಅಂತ ಬಂದಿದ್ರಲ್ಲ KT ಸರ್ ಅವ್ರನ್ನೆಲ್ಲ ಅವರ ಆ ಸಪೋರ್ಟ್ ಇದೆಯಲ್ಲ, ಆ ಸಪೋರ್ಟ್ ನಿಜವಾಗ್ಲೂ ತುಂಬ ದೊಡ್ಡದು. ಆ ಸಪೋರ್ಟ್ ಮಾಡಿದ್ದಾರೆ ಅವರು. ಒಬ್ಬ ನಾಯಕ ನಟರು, ಅವ್ರು ಎಷ್ಟು ಸಿನಿಮಾಗಳು ನೋಡಿದ್ದೀನಿ ನಾನು. ಅವ್ರ ನಟನೆಗೆ ಅಭಿಮಾನಿ. ಗೌಡ್ರು ಅನ್ನೋ ಸಿನಿಮಾದಲ್ಲಿ ನಾನು ಅಳಿಯನ ಪಾತ್ರ ಮಾಡಿದ್ರು. ನಾನು ಆಗಲೇ ಹೇಳ್ತಾ ಇದ್ದೆ, ನೀವು ತುಂಬ ದೊಡ್ಡ ಕಲಾವಿದರಾಗಿ ಬೆಳಿತೀರಿ ಅಂತ. ಅವ್ರ ನಾಯಕರಾದವಾಗಲೂ ಹೇಳಿದ್ದೆ ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ, ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಅಭಿನಯಕ್ಕೆ ನಾನು ಅಭಿಮಾನಿ ಅಂತ. ಅಂಥ ಕಲಾವಿದರನ್ನ ಈ ಒಂದು ಸಿನಿಮಾದಲ್ಲಿ ಒಬ್ಬ ವಿಲನ್ ಆಗಿ ನೋಡೋದು ಕೂಡ ತುಂಬ ದೊಡ್ಡ ಸಪೋರ್ಟ್ KT ಅವ್ರ ಕಡೆಯಿಂದನೂ ಕೂಡ ಸಿಕ್ಕಿತ್ತು. ಇನ್ನು ಸೋನಾಲ್ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಮುದ್ದಾಗಿ ಕಾಣ್ತಾರೆ. ನಾನು ತುಂಬ ಕಡೆ ಹೇಳಿದ್ದೀನಿ, ನಾಯಕಿಯರಿಗೆ ಪರದೆ ಮೇಲಿರುವಂಥ ಸ್ಪೇಸ್ ತುಂಬಾ ಕಡಿಮೆ ಆಗಿದೆ. ಆ ಸ್ಪೇಸನ್ನು ಕೊಟ್ಟದ್ದು ನಿರ್ದೇಶಕರು ಉಪಯೋಗಿಸ್ಕೊಂಡಿದ್ದು ಸೋನಾಲ್ ಅಂತ ಹೇಳ್ತೀನಿ. ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹುಶಃ ಮಾತಿನಲ್ಲಿ ಬಣ್ಣಿಸೋಕೆ ಸಾಧ್ಯನೇ ಇಲ್ಲ. ಡೈರೆಕ್ಟರ್ಗೆ ಮತ್ತು ವಿನೋದ್ ಅವರಿಗೆ ಈ ಸಿನಿಮಾ ಎಷ್ಟು ಮುಖ್ಯ ಅನ್ನೋದನ್ನ ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ. 2-3 ವರ್ಷದ ಹಿಂದೆ ಈ ಸಿನಿಮಾ ನಾವು ಶುರು ಮಾಡಿದ್ದು ಅಂತ ಅನಿಸುತ್ತೆ. ಶೂಟಿಂಗ್ ಸ್ಪಾಟಲ್ಲಿಂದ ಹಿಡಿದು, ಶೆಡ್ಯೂಲ್ ಬ್ರೇಕ್ ಆದಾಗಿಂದ ಹಿಡಿದು, ಪ್ರತಿದಿನ ನಾನು ಶೂಟಿಂಗ್ ಸೀನ್ ಮುಗಿದಾಗಲೂ 1 ಗಂಟೆ ನಾವಿಬ್ರು ಫೋನಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ಆ ಸೀನ್ ಅಷ್ಟೊಂದು ಚೆನ್ನಾಗಿ ಬಂತಮ್ಮ, ಇಷ್ಟು ಚೆನ್ನಾಗಿ ಬಂತಮ್ಮ ಅಂತ. ಅದಾದ್ಮೇಲೆ 1 ವರ್ಷ ಎಲ್ಲೂ ಇರ್ತಾನೆ ಇರಲಿಲ್ಲ. ಮತ್ತೆ ಒಂದಿನ ಯಾವುದೋ ಶೂಟಿಂಗಲ್ಲಿ ಹೋದಾಗ ಮತ್ತೆ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಾ ಇದ್ವಿ. ಅಂದರೆ ಒಂದು ಒಳ್ಳೆ ಸಿನಿಮಾಗೋಸ್ಕರ, ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಅವರಲ್ಲಿದ್ದಂಥ ತುಡಿತ ಇದೆಯಲ್ಲ,
ಆ ತುಡಿತಾನೆ ಅದರ ಪ್ರತಿಫಲನೆ ನಾವಿವತ್ತು ಇಲ್ಲಿ ನಿಂತಿದ್ದೀವಿ 25ನೇ ದಿನದ್ದು ಅಂತ ನನಗೆ ಅನಿಸುತ್ತೆ. ಈ ತುಡಿತ, ಈ ಪ್ರೀತಿ, ಈ ಶ್ರದ್ಧೆ ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ವಿನೋದ್, ನೀವು ಆಗಲೇ ಹೇಳ್ತಾ ಇದ್ರಿ 23 ವರ್ಷದ ನನ್ನ ಶ್ರಮ ಅಂತ ನೀವು ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದ್ರಲ್ಲ. ಬಹುಶಃ ಇನ್ನು 25 ವರ್ಷ ಇನ್ನು ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಆನಂದ ಬಾಷ್ಪ ಮಾತ್ರ ಬರಲಿ ಅಂತ ನಾನು ಆ ಭಗವಂತನ ಬೇಡ್ಕೊಳ್ತೀನಿ. ಇಡೀ ತಂಡಕ್ಕೆ ಒಳ್ಳೊಳ್ಳೆ ಗಾಯಕರು ಎಲ್ಲ ಬಂದಿಷ್ಟೊತ್ತು ಹಾಡಾಡೋದು, ನಿಮ್ಮೆಲ್ಲರ ಆಶೀರ್ವಾದ ಅಥವಾ ಪ್ರೋತ್ಸಾಹ ನನ್ನಂಥ ಕಲಾವಿದೆ ಮೇಲೂ ಕೂಡ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಾಲಾ, ನಾನು ಕಾಯ್ತಾ ಇದ್ದೀನಿ, ಆದಷ್ಟು ಬೇಗ ಸಿನಿಮಾ ಮಾಡು. ನೀನು ಹೆಂಗೆ ಹೇಳ್ತೀವಿ ಹಂಗೆ, ನೀನು ಹೊಡಿತಾ ಇದ್ರೆ ಹೆಂಗೆ ಬೇಕೋ ನಾನು ಬೀಳ್ತಾ ಇರ್ತೀನಿ. ಅವ್ರ ಜೊತೆ ನಿಲ್ಲೋದೇ ಒಂದು ಒಂಥರ ನಾನು ಅವ್ರ ಜೊತೆ ಸಿಂಧೂರ್ ತಿಲ್ಕ ಮಾಡಿದಾಗ ಇವ್ರು ಶಾರ್ಟ್ಗಳು ಬಂದಾಗೆಲ್ಲ ನಮ್ಮನ್ನೆಲ್ಲ ಅವ್ರ ಕಾಂಬಿನೇಷನ್ ಶಾರ್ಟು ತೆಗಿತಾ ಇರಲಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಬಿಸಿ, 2 ಫ್ರೇಮಲ್ಲಿ ಆ್ಯಕ್ಟ್ ಮಾಡ್ಬಿಟ್ಟು ಇನ್ನೊಂದು ಸಿನಿಮಾ ಹೊರಟೋಗ್ಬಿಡೋರು. ಇವ್ರು ಹೋದ್ಮೇಲೆ ನಾವು ಆ ಸಿನಿಮಾದೆಲ್ಲ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದೀವಿ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿತ್ತು ನನಗೆ. ಈಗ ನನ್ನ ಮಾತ್ರ ಸಪ್ರೇಟ್ ಆಗಿ ಹೋಗ್ಬಿಟ್ರು. ಬಟ್ ಇಟ್ಸ್ ಸೋ ಹ್ಯಾಪಿ ದಟ್ ಕಿಟ್ಟಿ ಅವ್ರ ಸ್ವಲ್ಪ ಹೇಳ್ಬೇಕು. ಥ್ಯಾಂಕ್ ಯು. ಐ ಆಮ್ ಆಲ್ಸೋ ಒನ್ ಆಫ್ ದ ಪಾರ್ಟ್. ನೀವು ಆ್ಯಕ್ಟ್ ಮಾಡಿರೋ ಪಿಕ್ಚರಲ್ಲಿ. ಸೊ ನೈಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಮ್ಮೆಲ್ಲರ ನೆಚ್ಚಿನ ಶ್ರುತಿ ಮೇಡಮ್ ಅವರಿಗೆ, ಕನಸಿನ ರಾಣಿ ಮಾಲಶ್ರೀ ಅವರು ಹಾಗೆ ವಿನೋದ್ ಸರ್ ಅವರು 25 ದಿನದ ಮೂಮೆಂಟ್ ಅನ್ನ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಅಷ್ಟು ಅದ್ಭುತವಾಗಿ ಮಾತನಾಡಿದ್ರು, ಎಷ್ಟು ಖುಷಿ ಆಯ್ತು. ಆಕ್ಚುಲಿ ಮಾಲಶ್ರೀ ಮ್ಯಾಮ್, ಶ್ರುತಿ ಮ್ಯಾಮ್ನ ಸ್ಟೇಜ್ ಮೇಲೆ ನೋಡ್ತಾ ಇದ್ರೆ ಒಂದು ನಾಣ್ಯದ 2 ಮುಖಗಳು. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ಬಗ್ಗೆ ಎಲ್ಲ ಜಾಸ್ತಿ ಏನೋ ರೀಲ್ ಪಾರ್ವತಿ ಹೊಡಿತಾ ಇದ್ದಾರೆ. ರಿಯಲ್ ಪಾರ್ವತಿಗೆ ಮಂಜಣ್ಣ ಸ್ಟ್ರಿಕ್ಟು. ಇವತ್ತು ನಾನು ಈ ಮಾದೇವ ಸಿನಿಮಾ ಪ್ರೀವಿಯಸ್ ಪ್ರೆಸ್ ಮೀಟ್ಸ್ ಅಲ್ಲಿ ಜಾಸ್ತಿ ಎಲ್ಲ ಸಿನಿಮಾ ಬಗ್ಗೆನೇ ಮಾತಾಡಿರ್ತೀವಿ. ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗಿರಲಿ, ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್ ಇರಲಿ, ಬೇರೆಯವ್ರ ಕ್ಯಾರೆಕ್ಟರ್ ಇರಲಿ, ಅದೇ ಮಾತಾಡ್ತಾ ಇದ್ವಿ. ಬಟ್ ಈ ಸಿನಿಮಾದ ಹಿಂದೆ ತುಂಬ ಜನರು ಕಷ್ಟಪಟ್ಟಿದ್ದಾರೆ. ಐ ಥಿಂಕ್ ದ ಹೋಲ್ ಟೀಮ್. ಸೊ ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಿಫೋರ್ ಎವ್ರಿಥಿಂಗ್, ನಾನು ಯಾವುದೇ ಸಿನಿಮಾ ವರ್ಕ್ ಮಾಡಿದ್ದೀನಂದರೆ, ಇವತ್ತು ನಿಂತಿದ್ದೀನಂದರೆ ನಾನು ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಶೂಟಿಂಗ್ ಹೋಗ್ತಿರುವಾಗ ನಾನು ಡೇ ಆ್ಯಂಡ್ ನೈಟ್ ಅಂತ ಕೆಲಸದಲ್ಲಿ ಇರ್ತೀವಿ. ಸ್ಪೆಷಲಿ ಮಾದೇವ ಸಿನಿಮಾ ನಡೀತಿರುವಾಗ ನಾನು ಗರಡಿ, ಮಾದೇವ ಮತ್ತು ಇನ್ನೊಂದು 3 ಸಿನಿಮಾ ಒಟ್ಟಿಗೆ ಶೂಟಿಂಗ್ ಮಾಡ್ತಿದ್ದೆ. ಡೇ ಆ್ಯಂಡ್ ನೈಟ್ ಅಂತ ನನ್ನ ಮನೆಗೆ ಹೋಗ್ತಾನೆ ಇರಲಿಲ್ಲ. ಆಲ್ಸೋ ಎಷ್ಟೋ ಫ್ಯಾಮಿಲಿ ಫಂಕ್ಷನ್ಸ್ನ ಮಿಸ್ ಮಾಡಿದ್ದೀನಿ. ಆ ಟೈಮಲ್ಲಿ ನಮ್ಮಮ್ಮ, ಇಲ್ಲ ನೀನು ಸಿನಿಮಾ ಮಾಡು, ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ನೇಮ್ ಅನ್ನೋದು ಹೇಳಿ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ಮೈ ಮಾಮ್. ಮಮ್ಮ, ಥ್ಯಾಂಕ್ ಯು. ಅಫ್ಕೋರ್ಸ್ ಕೇಶವ್ ಸರ್, ಯಾವುದಕ್ಕೂ ನಮ್ಮ ಶೂಟಿಂಗ್ ಟೈಮಲ್ಲಿ ಆಗಿರಲಿ, ಎಲ್ಲದಕ್ಕೂ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳಿಗೆ. ಹೀಸ್ ಟೇಕನ್ ಕೇರ್ ವೆರಿ ವೆಲ್. ಸೊ ಕೇಶವ್ ಸರ್, ಧನುಷ್ ಇಲ್ಲಿದ್ದಾರೆ. ಧನುಷ್, ಥ್ಯಾಂಕ್ ಯು ಸೋ ಮಚ್. ನವೀನ್ ಸರ್, ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಕಾಮ್ ಡೈರೆಕ್ಟರ್. ನಾನು ಇಷ್ಟು ಸಿನಿಮಾ ವರ್ಕ್ ಮಾಡಿದ್ರಲ್ಲಿ ತುಂಬ ಕಾಮ್ ಅಂತ ಒಬ್ಬರು ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ ಅಂದರೆ ದಟ್ ಈಸ್ ನವೀನ್ ಸರ್. ವೆರಿ ಸ್ವೀಟ್. ನಾವು ಎಷ್ಟು ಟೇಕ್ಸ್ ಮಾಡಿದ್ರು ತುಂಬ ಪ್ರೀತಿಯಲ್ಲಿ ಬಂದು, ಮೇಡಮ್ ಇನ್ನೊಂದು ಟೇಕ್, ಯಾವತ್ತೂ ಒಂದು ದಿನನೂ ಸೆಟ್ಟಲ್ಲಿ ಕೋಪ ಮಾಡಿರೋದು ನೋಡಿಲ್ಲ. ನವೀನ್ ಸರ್, ಮತ್ತೆ ಇನ್ನೊಂದು ಸಿನಿಮಾ ನಿಮ್ಮ ಜೊತೆ ಮಾಡ್ಬೇಕಂತ ಆಸೆ ಇದೆ. ಲೆಟ್ಸ್ ವರ್ಕ್ ಟುಗೆದರ್ ಅಗೇನ್. ಕಮಿಂಗ್ ಟು ಮೈ ದೆನ್ ರಾಘವ, ನಾವು ಮಾದೇವ. ಏನು ಇಲ್ಲ. ಥ್ರೂ ಔಟ್ ದ ಸಿನಿಮಾ ನಮ್ದೊಂದು ಜರ್ನಿ ಅಂತ ಇರುತ್ತೆ ಎಲ್ಲ ಆರ್ಟಿಸ್ಟ್ಗಳಿಗೆ. ಆ್ಯಂಡ್ ಜನರಲಿ ನಾವು ಯಾವುದಾದ್ರೂ ಒಂದು ಸೀನ್ ಇರುವಾಗ, ಬಯೋ ಸೀನ್ ಇದ್ದರೆ, ಏನಾದರೂ ಇದ್ದರೆ, ಒಂದು ಸ್ವಲ್ಪ ನಮ್ಮ ಹೀರೋಯಿನ್ಸ್ ಆಗಿ ವಿ ವಿಲ್ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಅನ್ಕಂಫರ್ಟಬಲ್ ಫೀಲಿಂಗ್ ಅಂತ ಇರುತ್ತೆ. ಅದರಲ್ಲೂ ನನಗೆ ಕಂಫರ್ಟ್ ಝೋನ್ ಅಂತ ಕೊಟ್ಟಿರೋದು ಖಂಡಿತ ಅದು ವಿನೋದ್ ಸರ್. ಆ್ಯಂಡ್ ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅದು ಸೈಡಲ್ಲಿ ಇಟ್ಟು ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಹೇಳಿದರು, ಶ್ರುತಿ ಮೇಡಮ್ ಆಗಿರಲಿ, ಮಾಲಾಶ್ರೀ ಮ್ಯಾಮ್ ಆಗಿರಲಿ, ಇವರು ಹಿ ವಾಸ್ ಜಸ್ಟ್ ನಾಟ್ ಅ ಹೀರೋ ಇನ್ ದ ಸಿನಿಮಾ,
ಅವರು ಬ್ಯಾಕ್ ಆಫ್ ದ ಸಿನಿಮಾನು ಅಷ್ಟೇ ವರ್ಕ್ ಮಾಡಿದ್ದಾರೆ. ನೀವು ನಂಬಲ್ಲ, ನನಗೆ ಒಂದೊಂದ್ಸತಿ ಪ್ರಮೋಷನ್ಸ್ದು ಡೇಟ್ಸ್ ಎಲ್ಲ ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ರು. ವಿನೋದ್ ಸರ್ ಫೋನ್ ಮಾಡಿ ಹೇಳ್ತಾ ಇದ್ರು, ಸೋನಲ್ ನಾಳೆ ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತ. ಸೊ ವಿನೋದ್ ಸರ್, ಮತ್ತೆ ನಮ್ಮ ಪೇರ್ ಹಿಟ್ ಆಯಿತು, ವಿ ಶುಡ್ ಡೂ ಅನದರ್ ಫಿಲ್ಮ್ ಟುಗೆದರ್, ಟೈಮ್ ಫಾರ್ ಅನದರ್ ಫಿಲ್ಮ್. ನಿಶಾ ಮ್ಯಾಮ್ ಆಲ್ಸೋ ಅವ್ರ ಬಗ್ಗೆನೂ ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೀಮಲ್ಲಿ ವರ್ಕ್ ಮಾಡಿರೋದು ಎಲ್ಲರೂ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕಿರಣ, ಮೋಹನ್, ನನ್ನ ಫೇವ್ರೆಟ್ ಕುಮಾರ, ದ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಾಲು ಸರ್, ನಮ್ಮ ಕ್ಯಾಮ್ರಾಮ್ಯಾನ್ ಬಾಹುಬಲಿ, ಅವ್ರ ನಿಜ ಹೆಸರು ಗೊತ್ತಿಲ್ಲ, ನಾವು ಬಾಹುಬಲಿ ಅಂತ ಕರಿತೀವಿ ಅವ್ರನ್ನ. ನಮ್ಮ ಪ್ರೊಡಕ್ಷನ್ ಟೀಮ್ ಎಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳಲೇಬೇಕು, ಈ ಲುಕ್ ಏನಿದೆ ಅದಕ್ಕೆ ಕಾರಣ ನನ್ನ ಸ್ಟಾಫ್. ಅಲ್ಲಿ ಗಣೇಶ, ಕಾರ್ತಿ, ಪ್ರವೀಣ, ಥ್ಯಾಂಕ್ ಯು ಸೋ ಮಚ್. ಇವ್ರು ಮೂವರು ಇಲ್ಲದಿದ್ದರೆ ಖಂಡಿತ ನನಗೆ ಈ ಲುಕ್ಕು ಬರೋಕ್ಕೆ ಚಾನ್ಸೇ ಇರಲಿಲ್ಲ. ಆ್ಯಂಡ್ ಆಲ್ಸೋ ಥ್ರೂ ಔಟ್ ದ ಸಿನಿಮಾ ಅಷ್ಟು ಟೇಕ್ ಕೇರ್ ಮಾಡಿದ್ದಾರೆ ನನಗೆ. ಸೊ ಕಾರ್ತಿ, ಗಣೇಶ, ಪ್ರವೀಣ, ಥ್ಯಾಂಕ್ ಯು ಸೋ ಮಚ್. ಇವರು ಮೇಕಪ್ ಕಮ್ಮಿ ಮಾಡಿ ಅಂತಿದ್ರು, ಬಟ್ ಇಟ್ಸ್ ಓಕೆ, ನಮ್ಗೆ ಏನು ಬೇಕು ಹಂಗೆ ಮಾಡಿದ್ವಿ. ವೆರಿ ಮಿಸ್ ನಾನೆಲ್ಲ ಪ್ರದ್ಯೋತನ್ ಸರ್ ಎಲ್ಲ ನಮ್ಮ ಇಡೀ ತಂಡಕ್ಕೆ ಐ ಆಮ್ ಸಾರಿ, ನಾನು ಯಾರ್ದಾದ್ರೂ ಹೆಸರು ಮಿಸ್ ಮಾಡಿದ್ದೀನಿ ಅಂದರೆ ಐ ಆಮ್ ರಿಯಲಿ ಸಾರಿ. ಅಗೇನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಮೀಡಿಯಾ ಆ್ಯಂಡ್ ಡಿಜಿಟಲ್ ಟೀಮ್, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಈ ಸಿನಿಮಾ ಹೌದು ನಾವು ಪ್ರಮೋಟ್ ಮಾಡಿದ್ದೀವಿ ಎಲ್ಲ ಓಕೆ ಫೈನ್, ಬಟ್ ಇದನ್ನು ಜನರ ಆಡಿಯನ್ಸ್ಗೆ ತಲುಪಕ್ಕೆ ಹೆಲ್ಪ್ ಮಾಡಿರೋದೇ ನಮ್ಮ ಮೀಡಿಯಾದವರು. ಸೊ ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲದೆ ಡೆಫಿನೆಟ್ಲಿ ಇದು ಇಷ್ಟು ರೀಚ್ ಆಗ್ತಿರ್ಲಿಲ್ಲ ಜನರಿಗೆ. ಆಡಿಯನ್ಸ್ ಇವತ್ತು ಥಿಯೇಟರ್ಗೆ ಬರ್ತಿರೋದಾದರೆ ಅದು ನೀವು ನಮಗೆ ಅಷ್ಟು ಹೆಲ್ಪ್ ಮಾಡಿದ್ದೀರಾ ಟು ರೀಚ್ ದಿ ಆಡಿಯನ್ಸ್. ಸೊ ಥ್ಯಾಂಕ್ ಯು. ಆ್ಯಂಡ್ ಆಫ್ಕೋರ್ಸ್ ನಮ್ಮ ನಮ್ಮ ಆಡಿಯನ್ಸ್ ಎಲ್ಲರೂ ಎಷ್ಟು ನೀವು ನಂಬಲ್ಲ, ನಾವು ಥಿಯೇಟರ್ ವಿಸಿಟ್ಸ್ಗೆ ಹೋಗ್ತಿರುವಾಗ ಎಷ್ಟು ಕನೆಕ್ಟ್ ಆಗಿದ್ದಾರೆ ಸಿನಿಮಾಗೆ. ಅವರು ಫ್ಯಾಮಿಲಿ ಹೋಗಿ ಸಿನಿಮಾ ನೋಡ್ತಿರುವಾಗ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲ ನಮ್ಮ ಆಡಿಯನ್ಸ್ಗೆ ವೆರಿ ಬಿಗ್ ಥ್ಯಾಂಕ್ ಯು. ಫೈನಲಿ ನನ್ನ ಹಸ್ಬೆಂಡ್ ತರುಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಐ ಥಿಂಕ್ ಪ್ರೀವಿಯಸ್ ಪ್ರೆಸ್ ಮೀಟಲ್ಲೂ ಶ್ರುತಿ ಅಮ್ಮ ಹೇಳಿದ್ರು, ಮದುವೆ ಆದಮೇಲೆ ಕಮ್ಮಿ ಶೂಟಿಂಗ್ ಹೋಗೋಕ್ಕೆ ಬಿಡಲ್ಲ, ಇದು ಅದು ಅಂಥದ್ರಲ್ಲಿ ನೀನು ಹೋಗು ಕೆಲಸ ಮಾಡು ಅನ್ನೋ ಒಂದು ಸಪೋರ್ಟ್ ಕೊಡ್ತಾರಲ್ಲ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಮೈ ಹಸ್ಬೆಂಡ್ ತರುಣ್. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಜೋರಾಗಿ ಸಿಲ್ಲೆ ಕೇಳಿಸಿದ್ರೆ ಅದನ್ನ ನೋಡಿದ್ರೆ ಇಷ್ಟ ಅವ್ರೆ ಸರ್ಪ್ರೈಸ್. ಅದ್ರಲ್ಲೂ ಹೀರೋಯಿನಿಗೆ ಅವ್ರ ಹಸ್ಬೆಂಡ್ ಬಂದಾಗಲೂ ಅಷ್ಟು ವಿಸಿಲ್ ಹೊಡೆಯಲ್ಲ ಅವರು ಅನ್ಸುತ್ತೆ. ಅಲ್ಲ ಸರ್, ಡಬ್ಬಲ್ ವಿಸಿಲ್ ಬಂತಲ್ಲಿ. ಅವರೇ ಮೊದಲು ಸೆಲೆಕ್ಷನ್ ಮಾಡಿದಲ್ಲ ನೋಡಿ. ಮೇಡಮ್ ಇಲ್ಲಿ ಮೇಡಮ್ ರೆಡಿ ಲುಕ್ಕಿ ಮೇಡಮ್. ಫಸ್ಟ್ ಟೈಮ್ ಈ ಥರ ಹಾಕೊಂಡಿದ್ದಾರೆ. ರೆಡಿ ಸರ್, ಸ್ವಲ್ಪ ಇದೆ ಸೆಂಟ್ರ್. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಮತ್ತೆ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಯಾರ್ಯಾರು ಹೆಲ್ಪ್ ಮಾಡಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾನು ವಿನೋದ್ ಸರ್ ಮನೆಗೆ ಹೋಗಿ ಕತೆ ಹೇಳೋದ್ರಿಂದ ಇವಾಗ GT ಮಾಲಲ್ಲಿ ಇರೋರ್ಗೂ ಸರ್ ನನ್ನ ಜೊತೆನೆ ನಂಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನೀವು ಒಂದೇ ಹೆಜ್ಜೆ ಬನ್ನಿ, 10 ಹೆಜ್ಜೆ ಬರ್ತೀನಿ ಅಂದಿದ್ದು, 10 ಹೆಜ್ಜೆಗೆ ನಿಂತಿಲ್ಲ. ಇಲ್ಲಿವರೆಗೂ ನಮ್ಮ ಜೊತೆ ನಮ್ಮಿಂದನೇ ಸಿನಿಮಾ ಆದ್ಮೇಲೆ ಕೂಡ ಸಿಕ್ಕಾಪಟ್ಟೆ ಚಾಲೆಂಜಸ್ ಬಂದಿತ್ತು. ತುಂಬ ಸಪೋರ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಇರ್ತಾರೆ, ಮುಂದಕ್ಕೂ ಇರ್ತಾರೆ. ಪ್ರತಿಯೊಂದು ಆರ್ಟಿಸ್ಟು ಅಷ್ಟೇ, ಒಂದು ಶ್ರುತಿ ಮೇಡಮ್ ಆಗಿರೋದು, ಮಾಲೇಶ್ ಮೇಡಮ್, ಸೋನಲ್ ಮೇಡಮ್, ಕಿಟಿ ಸರ್, ಕಾಕ್ರೋಚ್ ಸರ್, ಮತ್ತು ನಮ್ಮ ಅಚ್ಯುತಣ್ಣ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ಶೂಟಿಂಗಲ್ಲಿ ಕೂಡ. ಜೊತೆ ಟೆಕ್ನಿಷಿಯನ್ಸ್ ಅಷ್ಟೇ, ಕ್ಯಾಮ್ರಾಮನ್, ಎಡಿಟರ್ ಇಂದ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್, ಎವ್ರಿ ಸಿಕ್ಕಾಪಟ್ಟೆ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ರು ಒಂದು ನಿಮಿಷ, ಕಿರಣ್, ಮೋಹನ್, ಜೀವ, ಮೋಹನ್ ಬೇಗ, ಅವರೆಲ್ಲ ನಮಗೆ ತುಂಬ ಸಪೋರ್ಟ್. ಮತ್ತು ಇನ್ನೂ ಗುರು ಸರ್ ಬಂದಿಲ್ಲ, ಅಕ್ಷಯ್ ಬಂದ್ಬಿಡ್ಬೇಕು, ವಿಜಯ್ ಸರ್, ಗುರು ಸರ್, ಗಿರಿ ಬೇಗ ನೋಡ್ಬೇಕು. ಇದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ತದೆ. ಸಿನಿಮಾ ಯಾವತ್ತೂ ಒಬ್ಬರೇ ಅಂತ ಮಾಡೋಕ್ಕಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಷ್ಟು ಜನ ಸಪೋರ್ಟ್ ಇರಬೇಕಾಗ್ತದೆ ನಮ್ಮ ಟೀಮ್. ಇದು ಸಿನಿಮಾ ಮುಹೂರ್ತದಿಂದ DA ಫಸ್ಟ್ ಕಾಪಿ ಹೋದ ತನಕ ಯಾರ್ಯಾರು ಹೆಲ್ಪ್ ಮಾಡಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್.
ನಮ್ಮ ಲಾಸ್ಟ್ ಮೂಮೆಂಟ್ ಕಲರೇಶ್ ಬಾಬು ಸರ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಯೂನಿಫೈ ಮೀಡಿಯಾ ಆಗಿರ್ಬೋದು, ಸಿನಿಕಟ್ಸ್ ಆಗಿರ್ಬೋದು, ನಮ್ಮ ಮಂಜುನಾಥ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಸೌಂಡ್ ರವಿ ಅವರಾಗಿರ್ಬೋದು, ನಮ್ಮ ಎದೆಳಿ ತಂಗಳಿ ಬರ್ತಿದ್ದಂತ ಪ್ರಸನ್ನ ಕುಮಾರ್ ಆಗಿರ್ಬೋದು, ಮಾಧವಸ್ವಾಮಿ ಸರ್ ಆಗಿರ್ಬೋದು, ಪ್ರತಿಯೊಬ್ರು ಎಷ್ಟು ಜನ ಇದ್ದಾರೆ, ದೊಡ್ಡ ಲಿಸ್ಟ್ ಇದೆ, ಟೈಮ್ ಆಗುತ್ತೆ ಅನ್ನೋದು ನಮ್ಗೆ ಭಯ ಆಗ್ತದೆ. ಎಲ್ಲ ಆರ್ಟಿಸ್ಟ್ ಮಾತ್ರ ನಾವು ವಿಜಯ್ ಔಟ್ ಆಗಿರ್ಬೋದು, ತುಂಬಾ ಸಪೋರ್ಟ್, ಯಾವತ್ತೂ ಕೂಡ ಬೇಜಾರಾಗಿ, ಯಾಕಂದ್ರೆ ಇದು ಬೇಗ ಮುಗ್ದಿಲ್ಲ ಸಿನಿಮಾ, ತುಂಬಾ ಟೈಮ್ ತಗೊಂತು. ಆದ್ರೂ ಕೂಡ ಪೇಷನ್ಸ್ ನಮ್ಗೆ ಎಷ್ಟಿದೆ ಅವ್ರಿಗೂ ಅಷ್ಟೇ ತರ ನಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು, ಡೇ ನೈಟ್ ಬಂದು. ಆಮೇಲೆ ಸಂಗಮೇಶ್ CG ಹೈಯೆಸ್ಟ್ ಜಾಸ್ತಿ ನಾವು ಅವ್ರಿಗೆ ಸ್ವಲ್ಪ ಟೈಮ್ ತಿಂದಿದ್ದು. ತುಂಬಾ ಸಪೋರ್ಟ್ ಮಾಡಿ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆಗೋವರೆಗೂ ಜೊತೆಲೇ ಇದ್ದೀರಾ. ತುಂಬಾ ನಮ್ಮ ರಾಹುಲ್ ಅಷ್ಟೇ, ಪ್ರತಿಯೊಬ್ರು ಅಷ್ಟೇ, ರಾಹುಲ್ ಮತ್ತೆ ನಾವು ವಸಂತ್ ಆಗಿರ್ಬೋದು, ಗುರು ಸರ್, ರಾಮ್ ಸರ್, ಪ್ರತಿಯೊಬ್ರು ಹೆಜ್ಜೆಯಲ್ಲೂ ತುಂಬಾ ನಿಂತು ಹೆಲ್ಪ್ ಮಾಡಿದ್ರ. ತುಂಬಾ ಥ್ಯಾಂಕ್ಸ್. ಹೆಸರು ಮಾಡ್ತಿದ್ರೆ ಸಾರಿ. ಪ್ರತಿಯೊಬ್ರು ನಮ್ಮ ಡಬ್ಬಿಂಗ್ ಆನಂದ್ ಸರ್, ಆಕಾಶ್ ಆನಂದ್ ಸರ್ ಆಗಿರ್ಬೋದು, ನಿರಂಜನ್, ತುಂಬಾ ವಿಜಯ್ ಇದಾರೆ ಹೇಳಿದ್ದೀನಿ. ತುಂಬಾ ಥ್ಯಾಂಕ್ಸ್. ಇದು ನಮ್ಮ ಟೀಮ್, ಅಕ್ಷಯ್ ಅಂತ, ಜೀವ, ಮೋಹನ್, ವಿಜಯ್ ಸರ್, ಕಿರಣ್, ಕುಮಾರ್, ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ನನ್ನ ಜೊತೆ ಇದ್ದು ಇಲ್ಲಿವರೆಗೂ ಇದ್ದಾರೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. Sir. ನಿಂತ್ಕೊಂಡ್ಬಿಡಿ, ಹಾಗೆ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಿ ತಾವು ತೆರಳಿ. ಎಲ್ಲರಿಗೂ ಇಲ್ಲೇ ಕೊಟ್ಬಿಡೋಣ ಸರ್. ಏನಾದ್ರೆ ಸಾರಿ ಸಕ್ಸಸ್ ಆದ್ಮೇಲೆ ಯಾಕೆಂದ್ರೆ ಸಿನಿಮಾ ಆಡಿಯನ್ಸ್ ಬಿಟ್ಟ ಮೇಲೆ ಹಾಂ ಸರ್. ಹೇಗೆ ಅನಿಸ್ತದೆ ಆಮೇಲೆ ನಿರ್ದೇಶಕನಾಗಿ? ಯಾಕಂದ್ರೆ ಸರ್. ಮೊದಲೊಂದು ಆತಂಕ ಇರುತ್ತೆ, ಏನಾಗುತ್ತೋ ಏನೋ ಅಂತ ಇತ್ತು ಸರ್. ಆಮೇಲೆ ಅಷ್ಟೇ ಕಾನ್ಫಿಡೆಂಟ್ ಇತ್ತು. ಜನಕ್ಕೆ ಹೋಗೋರ್ಗು ಡೆಫಿನೆಟ್ಲಿ ಭಯ ಇರುತ್ತೆ ಸರ್. ಜನದ ರೆಸ್ಪಾನ್ಸ್ ನೋಡೋದು ತುಂಬಾ ಖುಷಿ ಆಯ್ತು ಸರ್. ಆಕ್ಚುಲಿ ತುಂಬಾ ಖುಷಿ ಆಯ್ತು. ನಾವೆಲ್ಲೆಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿನೇ ಜನ ರಿಯಾಕ್ಟ್ ಆದ್ರೆ ಆಕ್ಚುಲಿ. ಸೊ ತುಂಬಾ ಖುಷಿ ಆಯ್ತು ನೋಡಿ. ಆಕ್ಚುಲಿ ನಿನ್ನೆ ಕೂಡ 4th ವೀಕ್ ಆದ್ರೂ ಕೂಡ ವೀಕೆಂಡ್ ಅಲ್ಲಿ 18 ಕಡೆ ಶೋ ಹೌಸ್ಫುಲ್ ಇತ್ತು. ಸೊ ಅದೊಂದು ನಮಗೆ ಸಖತ್ ಖುಷಿ ವಿಚಾರ ಸರ್. 4th ವೀಕ್ ಅಲ್ಲೂ ಕೂಡ. ಥ್ಯಾಂಕ್ Sure. ವಿಜಯ್, ಬನ್ನಿ ಹತ್ರ ಬರಲ್ಲ. ಅದೆಷ್ಟು ಶ್ರಮವನ್ನ ವಹಿಸಿದ್ದಾರೆ. ಸೊ ಖುಷಿ ಆಗ್ತದೆ. ಸೊ ನಿರ್ದೇಶಕರು ಹೇಳ್ತಾ ಇದ್ರು, ವಿನೋದ್ ಸರ್ ಮನೆಗೆ ಹೋಗಿ ಸ್ಟೋರಿ ಹೇಳಿದಾಗಿಂದ ನೀವು 1 ಹೆಜ್ಜೆ ಇಡಿ, ನಾನು 10 ಹೆಜ್ಜೆ ಇಡ್ತೀನಿ ಅಂತ. ಈಗ ಬಹುಶಃ 10 ಹೆಜ್ಜೆ ಅಲ್ಲ 100 ಹೆಜ್ಜೆಯನ್ನ ಇಟ್ಟಿದ್ದಾರೆ ವಿನೋದ್ ಸರ್ ಅವರು. ಸೊ ಎಲ್ಲ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ತಿಳಿಸ್ತಾ ಇದೀವಿ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕಂಗ್ರ್ಯಾಚುಲೇಷನ್ಸ್. ಆಯ್ತು ವಿನೋ. ನಿರ್ದೇಶಕರು, ನಾಯಕ ನಟರು, ನಾಯಕಿ, ನಮ್ಮ ಡೈರೆಕ್ಷನ್ ಟೀಮ್ ಅವ್ರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ವಿಜಯ್ ಮುಂದೆ ಬಂಚರ. ಅಲ್ಲ ಡೈಲಾಗ್ ಹೇಳಕ್ ಬರ್ತಿರ್ಲಿಲ್ಲ, ಇವ್ರು ಕ್ಯಾರಕ್ಟರ್ ಜಾಸ್ತಿ ಇದೆ. ಹಾಗೆ ನಿಂತ್ಕೊಳ್ಳಿ ಒಂದು ಲೈನ್ಲಿ, ಒಟ್ಟಿಗೆ ಒಂದು ಫೋಟೋ ತಗೊಳ್ಳಿ ಎಲ್ಲರೂ ಡೈರೆಕ್ಷನ್ ಟೀಮ್. ಎಲ್ಲ ಮುಟ್ಟ ಬಂದ್ಬಿಡಿ ಎಲ್ಲ. ಆಚರಿಸ್ತಾ ಇದೀವಿ ಅಂತಂದರೆ ಎಲ್ಲ ನಮ್ಮ ಮೀಡಿಯಾ ಮಿತ್ರಗಳಿಂದ ಖುಷಿ ಪಡ್ತಾ ಇದ್ದೀವಿ. ಹಾಗೂ ಇವತ್ತು ಈ ಸಿನಿಮಾ ಇವತ್ತು ಇಷ್ಟು ಚೆನ್ನಾಗಿ ಬರಬೇಕಂದ್ರೆ ನಮ್ಮ ಮೇಯ್ನಾಗಿ ಡೈರೆಕ್ಟ್ರು ನವೀನ್ ಅವ್ರ ಕಾರಣ. ಹಾಗೆ ವಿನೋದ್ ಸರ್ ಅವ್ರು ಹೇಳ್ದಂಗೆ 1 ಹೆಜ್ಜೆ ಹಾಕಿದ್ರೆ 10 ಹೆಜ್ಜೆ ಮುಂದೆ ಬರ್ತೀನಿ ಅಂತ ಇವತ್ತವರೆಗೂ ಅವರ ಜೊತೆ ನಿಂತು ನಮಗೆ ಇವತ್ತು ಈ ಸಕ್ಸಸ್ಸು ಬರೋದಕ್ಕೆ ಕಾರಣ ಆಗಿದ್ದಾರೆ. ನಾವು ಏನು ಇಷ್ಟು ದಿನ ನಾವು ಒಂದು 2-3 ವರ್ಷ ಸಿನಿಮಾ ರಿಸ್ಕಲ್ಲಿ ಬಂದು ಇವತ್ತು ನಾವು ರಸ್ತಿನ ಅಷ್ಟು ಖುಷಿಯಲ್ಲಿ ಅಷ್ಟು ಖುಷಿ ಆಗ್ತದೆ. ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಾದೇವ ಸಿನಿಮಾದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಖುಷಿ ಪಡುವಂಥ ಸಂದರ್ಭ ಇದು. ನಮಸ್ಕಾರ. ಆಮೇಲೆ ನಾವು ಈ ಖುಷಿನಲ್ಲಿ ಚೂರು ಮುಂದೆ ಬನ್ನಿ ಇಬ್ರು. ಅಲ್ಲ ಸೆಂಟರ್ ವಿನು
ಮಾದೇವಯಿಂದನೇ ತುಂಬಾ ಖುಷಿ ಆಗ್ತದೆ. ಅದು ವಿನೋದನ ಬರ್ಲಿ, ಬರ್ಲಿ, ಚಪ್ಪಾಳೆ. ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ರಿಸ್ಕ್ ತಗೊಂಡು ನೆಕ್ಸ್ಟ್ ಫಿಲಮ್ ಕೂಡ ನಮ್ಮ ಪ್ರೊಡ್ಯೂಸ್ ಮಾಡ್ಬೇಕು, ನೀವು ಡಬಲ್ ರಸ್ ತಿನ್ನೋಣ. ಥ್ಯಾಂಕ್ ಯು. ಈಗ ಹೇಳ್ತೀನಿ, 23 ವರ್ಷಗಳ ಶ್ರಮವನ್ನ 25 ವರ್ಷಗಳ ಮುಂದಿನ ಹೇಗಿರುತ್ತೆ ಅವರ ಸಿನಿಮಾಗಳನ್ನ ಬಗ್ಗೆ ನಮ್ಮ ಶ್ರುತಿ ಮೇಡಮ್ ಅವರು ಆಲ್ರೆಡಿ ಹೇಳಿದ್ದಾರೆ. ಸೊ ಓವರ್ ಟು ಯು ಸರ್. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್, ಅದಾದಮೇಲೆ ಎಲ್ಲ ಕಲಾವಿದರು, ಮುಖ್ಯವಾಗಿ ನಮ್ಮ ಅಪ್ಪಾಜಿಯವರು, ಮಳವಳ್ಳಿ ಮಹಾದೇವನಪ್ಪನವರು, ಅಣ್ಣ ನಿಮ್ಮ ಹಾಡು, ನಿಮ್ಮ ಆಶೀರ್ವಾದ ಎಲ್ಲನೂ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ನಿಮ್ಮ ಹಾಡಿಂದನೇ ನಾನು ಹೇಳಿದ್ರು ತಪ್ಪಾಗಲ್ಲ, ನಿಮ್ಮ ಹಾಡು ಈ ಸಿನಿಮಾ ಜನರಿಗೆ ಮುಟ್ಟಕ್ಕೆ ಅದೊಂದು ದೊಡ್ಡ ದಾರಿ ಮಾಡಿಕೊಟ್ಟಿದ್ದ ನಿಮ್ಮ ಧ್ವನಿಯಿಂದ, ನಿಮ್ಮ ಹಾಡಿಂದ. ಮಾದಪ್ಪನ್ನೇ ನಮಗೆ ಆಶೀರ್ವಾದ ಮಾಡ್ದಂಗೆ ನೀವು ಹಾಡಿದ್ರಿ, ಧನ್ಯವಾದಗಳು. ಹಾಗೆ ಪ್ರತಿ ಸಲನೂ ರಿಲೀಸ್ ಆದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ. ಈಗ ಜನನೇ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ, ತುಂಬಾನೇ ಖುಷಿ ಆಗ್ತಿದೆ ನನಗೆ. ಮೊದಲನೇದಾಗಿ ನಿರ್ಮಾಪಕರು ಕೇಶವಣ್ಣ ಅವರು, ಧನುಷ್ ಅವರು, ಅದಾದ್ಮೇಲೆ ಸುಮಂತ್ ಅವರು ಹಾಗೂ ನಮ್ಮ ಮೈಕೋ ನಾಗರಾಜ್ ಅವರು, ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಸೊ ಹೆಚ್ಚಾಗಿ ಕೇಶವಣ್ಣ ಅವ್ರನ್ನ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವತ್ತು ಹೇಳಿದ್ದೆ, ಅದು ಟ್ರೈಲರ್ ಇಲ್ಲ ಸಾಂಗ್ ಲಾಂಚ್ ಅಲ್ಲಿ ಹೇಳಿದ್ದೆ. ಸೊ ನನ್ನ ಬಿಸ್ನೆಸ್ ಏನಿದೆಯೋ ಅದಕ್ಕಿಂತ ಡಬಲ್ ವೆಚ್ಚದಲ್ಲಿ ಇವತ್ತು ಸಿನಿಮಾ ಮಾಡಿದ್ದಾರೆ. ಸೊ ಅಷ್ಟೂ ಖಂಡಿತ ಬರುತ್ತೆ, ವಾಪಸ್ ಬರುತ್ತೆ. ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದೆ. ಸೊ ಖಂಡಿತ ನನ್ನ ಮಾತು ಸುಳ್ಳಾಗಿಲ್ಲ. ಬಹಳ ಜನ ಇವತ್ತು ನಾವೇನು ಅನ್ಕೊಂಡ್ವಿ ಅದೇ ಥರ ಮೆಚ್ಕೊಂತಿದ್ದಾರೆ ಈ ಸಿನಿಮಾನ. ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡಿಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ಫಸ್ಟು ಆ್ಯಕ್ಚುಲಿ ಬಂದು ನವೀನ್ ಅವ್ರ ಜೊತೆ ಐ ಥಿಂಕ್ ತರುಣ್ ಅವರಲ್ಲ, ನಮ್ಮ ತಾರಕ್ ಅವರು ಒಂದೇ ನಿಮಿಷ ನಿಂತ್ಕೊಳ್ಳಿ. ತಾರಕ್ ಅವರು ಈ ಸಿನಿಮಾ ನನಗೆ ಬರೋಕ್ಕೆ ಕಾರಣ ತಾರಕ್ ಅವರು. ಧನ್ಯವಾದಗಳು ತಾರಕ್ ಅವರು. ಅವತ್ತು ನೀವು ಆ್ಯಕ್ಚುಲಿ ಡೈರೆಕ್ಟರ್ನ ಕರ್ಕೊಂಬಂದ್ರಿ, ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ ತಾರಕ್ ಅವರು. ಹಾಗೆ ಬಹಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇದನ್ನ ಈ ಸಿನಿಮಾನ ಜನರಿಗೆ ತಲುಪಿಸುವಂತ ಕೆಲಸ ಎಲ್ಲ ಮಾಧ್ಯಮದವರು ನೀವು ಮಾಡಿದಿರಲ್ಲ. ಯಾಕಂದ್ರೆ ನಾನು ನೋಡ್ತಿದ್ದೆ ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯ್ತು. ರಿಲೀಸ್ ಆಗಿ ಒಂದು ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯ್ತು, ಓಡ್ತಿಲ್ಲ, ಆಮೇಲೆ ಚೆನ್ನಾಗಿಲ್ಲ, ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ಗಳ ಹತ್ರ ಹೋಗಿ, ಥಿಯೇಟರ್ ಮ್ಯಾನೇಜರ್ಗಳ ಹತ್ರ ಹೋಗಿ ನೀವು ಬೈಕ್ಸ್ಗಳು ತಗೊಂಡು ನೋಡಿ ಹಿಂಗಿದೆ ಸಿನಿಮಾ ಅಂತೆಲ್ಲ ಡೈರೆಕ್ಟ್ ಯಾಕಂದ್ರೆ ಒಂದು ಸ್ವಲ್ಪ ನೆಗೆಟಿವ್ ಮಾಡಕ್ ಸ್ಟಾರ್ಟ್ ಮಾಡೋದು. ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹಿಂಗಿದ್ದಾರೆ, ಎಷ್ಟು ಫುಲ್ ಆಗ್ತಿದೆ, ಹೌಸ್ಫುಲ್ ಆಗ್ತಿದೆ, ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲುಪಿಸಿ, ಜನರಿಗೆ ತಲುಪಿಸಿ. ಇವತ್ತು ಮೊದಲನೇ ದಿನ ಬಹಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್. ಶುಕ್ರವಾರ ದಿನ ಯೂಶಲಿ ನಾವು ಶುಕ್ರವಾರ ದಿನ ಎಲ್ಲ ಫ್ಯಾನ್ಸ್ ನ ಕರಿತೀವಿ. ಫ್ಯಾನ್ಸ್ ಅದಾದ್ಮೇಲೆ ಶುಕ್ರವಾರ ತುಂಬಾ ಹೈಯಲ್ಲಿ ಇರುತ್ತೆ ಕಲೆಕ್ಷನ್. ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಬಹಳ ಕಮ್ಮಿ ಇತ್ತು, ಶನಿವಾರ ಅದಕ್ಕಿಂತ ಜಾಸ್ತಿ ಆಯ್ತು, ಭಾನುವಾರ ಜಾಸ್ತಿ ಆಯ್ತು. ಅದಾದ ಮೇಲೆ ಎರಡನೇ ಭಾನುವಾರ ಇದನ್ನ ಮೀರಿಸಿ ಎರಡನೇ ಭಾನುವಾರ ಆಯ್ತು, ಎರಡನೇ ಭಾನುವಾರನ ಮೀರಿಸಿ ಮೂರನೇ ಭಾನುವಾರ ಕಲೆಕ್ಷನ್ ಇತ್ತು. ಸೊ ಇದು ನಿಜವಾಗ್ಲೂ, ಯಾಕಂದ್ರೆ ನಾವು ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ, ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ಜನ ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನ ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಲೆ ಸಿನಿಮಾನೇ ನೋಡ್ದಿರೋಂಥವ್ರೆಲ್ಲ ಬಂದು ಈ ಮಾದೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಡ್ಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರ. ತಮ್ಮ ಎಲ್ಲರೂ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂತು, ರಿಲೀಸ್ ಆಯ್ತು. ಸೊ ಪ್ರತಿ ಸಿನಿಮಾದ ಹೆಸರುಗಳು ಬೇಡ, ಬಟ್ ರಿಲೀಸ್ ಆದಾಗ
ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದಾದ ಮೇಲೆ ನನಗೆ ಥಿಯೇಟರ್ ಓನರ್ಗಳು, ಥಿಯೇಟರ್ ಮ್ಯಾನೇಜರ್ಸ್ ಎಲ್ಲರೂ ಹೇಳಿದ್ದೇನು ಅಂದ್ರೆ, ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು, ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಿಲ್ಲ ಸರ್, ನಿಮ್ಮ ಮಾದೇವ ಎಲ್ಲಾನು ಬೀಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಇವತ್ತು 25ನೇ ದಿನ. ನಾನು ಈಗ ನಾವ್ ಹೇಳಿದ್ರೆ ಅದು ಸುಳ್ಳು ಅಂತ ಅನ್ಸ್ಬೋದು, ಯಾಕಂದ್ರೆ ಇಲ್ಲೇ GT ಮಾಲ್ ಅಲ್ಲಿ ಇದ್ದೀವಿ, ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಇಲ್ಲಿ ಮಾಲ್ ಓನರ್ಗಳಾಗ್ಲಿ ಅಥವಾ ಇವರು ಮ್ಯಾನೇಜರ್ಸ್ ಆಗಲಿ, PVR ಮ್ಯಾನೇಜರ್ಸ್ ಆಗಲಿ, ಅವರೇ ಬಂದು ನನಗೆ ಕಾಲ್ ಮಾಡಿ, ಅಣ್ಣ ಫುಲ್ ಇವತ್ತು ನೆನ್ನೆ ಫುಲ್ ಆಗಿದೆ, ಹೌಸ್ಫುಲ್ ಆಗಿದೆ, ಇನ್ನೊಂದು ಶೋ ನಾವೇ ಕೇಳ್ತೀವಿ, ಮೇಲಧಿಕಾರಿಗಳ ಕೇಳಿ ನಾವೇ ಒಂದಿಷ್ಟು ಇದು ಶೋ ಆಗ್ತೀವಿ, ಯಾಕಂದ್ರೆ ಎಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ, ಎಲ್ಲಾ ಭಾಷೆಯ ಸಿನಿಮಾಗಳನ್ನು ಓವರ್ಟೇಕ್ ಮಾಡಿ ಇವತ್ತು ಬಹಳ ಚೆನ್ನಾಗಿ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು, ಸುಮಂತ್ ಅವರೇ ಥ್ಯಾಂಕ್ ಯು, ಅಂಡ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಕಿರಣ ಇಂದ ಹಿಡಿದು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. GT ಮಾಲ್ ಓನರ್ ಸರ್, ಆನಂದಪ್ಪ ಅವರು, ರಾಘವ್ ಅವರು, ಹಾಗೆ ಸುರೇಶ್ ಅಣ್ಣ ಅವರು, ಅಂಡ್ ಈ ಜಾಗ ಇನ್ನೊಂದು ನಮ್ಮ ನವರಸನ್ ಸಾಹೇಬರು, ಅವ್ರು ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ಬೇಕು. ಯಾಕೆಂದ್ರೆ ನಾನು ಈ ತರ ಮಾಡ್ತೀನಿ ಅಂದಾಗ ಪ್ರತಿ ಸಲಾನು ಅವರು ಯಾವತ್ತೂ ನನ್ನ ಹತ್ರ ರೇಟ್ ಮಾತಾಡೋದೇ ಇಲ್ಲ. ನನ್ನ ಲಂಕಾಸುರ ಸಿನಿಮಾ ಆಗ್ಲಿ ಅಥವಾ ಈ ಸಿನಿಮಾ, ಸರ್ ನಿಮ್ದೇ ಸರ್ ಹಾಲ್ ಇದ್ರಿ, ಮಾಡಿ ಸರ್, ಗೆದ್ದಿದ್ದೀರಾ ಮಾಡಿ ಸರ್ ಅಂತ ಅಲ್ಲಿಂದ ಹಿಂದೆಯಿಂದ ಕೈ ಮಾಡ್ತಾರೆ. ನೋಡಿದೆ ನಾನು. ಥ್ಯಾಂಕ್ ಯು ನವರಸನ್ ಸರ್, ಧನ್ಯವಾದಗಳಾಗು ಎಲ್ಲ ಹುಡುಗರು, ಇಲ್ಲಿ ಕೆಲಸ ಮಾಡಿರುವಂತ ಎಲ್ಲ ಹುಡುಗರು. ಎರಡನೇದಾಗಿ ಅನಿಲ್ ಅವರು, ಥ್ಯಾಂಕ್ ಯು ಅನಿಲ್ ಅವರೇ. ಇವತ್ತು ನಿಮ್ಮ ಸಿನಿಮಾ ಅಂತ ಹೇಳಿ ನೀವು ಇದನ್ನ ತಲೆ ಮೇಲೆ ಹೊತ್ಕೊಂಡು, ಹಾಗೆ ನಿಮ್ಮ ಹುಡುಗರು ಸುಮಾರು ಜನ ಎಲ್ಲರೂ ಜೊತೆಲಿ ಇದ್ಕೊಂಡು ಈ ಸಿನಿಮಾನ ತಲುಪಿಸ್ಬೇಕು, ಒಳ್ಳೆ ಸಿನಿಮಾನ ತಲುಪಿಸ್ಬೇಕು ಅಂತ ಹೇಳಿ ಅವತ್ತು ನನಗೆ ಫಸ್ಟ್ ನಾನು ನೋಡಿರಲಿಲ್ಲ, ಅಂದ್ರೆ ಅವ್ರು ನೋಡಿದ್ದು 30-40% ಅಷ್ಟೇ ಸಿನಿಮಾ ಕಂಪ್ಲೀಟ್ ಆಗಿದ್ದು. ಆಗ್ಲೇ ನೋಡಿ ಅವ್ರು ಹೇಳಿದ್ರು, ಇಲ್ಲ ಇದು ಸಿನಿಮಾ ನಾನು ಶುಕ್ರವಾರ ನಿಮ್ ಜೊತೆ ಇರ್ತೀನಿ, ಶನಿವಾರ ನಿಮ್ ಜೊತೆ ಇರ್ತೀನಿ, ಭಾನುವಾರ ನಾನು ನಿಮ್ ಜೊತೆ ಇರಲ್ಲ, ಸಕ್ಸಸ್ ಮೀಟಲ್ಲೇ ಮೀಟ್ ಮಾಡ್ತೀನಿ ಅಂದಿದ್ರು. ಬಟ್ ಅದು ಸಕ್ಸಸ್ ಮೀಟಲ್ಲೂ ಮೀಟ್ ಮಾಡಿದ್ದಾರೆ. ಬಟ್ ಆದ್ರೆ ಅವರು ಇದು ನನ್ನ ಸಿನಿಮಾ ಸೋಲ್ಬಾರದು, ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಇದು ಜನರಿಗೆ ರೀಚ್ ಆಗ್ಬೇಕು ಅಂತ ನಮ್ಮ ಜೊತೆಲೇ ಇದ್ದು ಎಷ್ಟೊಂದ್ ಸಲ ನೀವೆಲ್ಲ ನೋಡಿರ್ಬೋದು, ಪ್ರತಿ ಸಲನೂ ನಾವು ಜನರನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿದ್ದಾಗ, ಉತ್ತರ ಕರ್ನಾಟಕ ಎಲ್ಲ ಹೋಗಿದ್ದಾಗ ನನಗೆ ಸುಮಾರು ಜನ ಕೇಳ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ನಿಜವಾಗ್ಲೂ ಸಣ್ಣ ಆಗಿದ್ದೀನಿ, ಯಾಕಂದ್ರೆ ಆಲ್ಮೋಸ್ಟ್ ಒಂದು 5-6 ಕೆಜಿನ 8 ಕೆಜಿನ ಕಮ್ಮಿ ಆಗಿರ್ತೀನಿ ಅನ್ಸುತ್ತೆ. ಯಾಕಂದ್ರೆ ಬೆಳಗ್ಗೆ ನನ್ನ ಮನೇಲಿ ತಿಂಡಿ ಮಾಡಿದ್ರೆ ಮತ್ತೆ ನಾನು ಯಾವಾಗ ಊಟ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಯಾರಿಗೂ ಹುಡುಗರಿಗೂ ಗೊತ್ತಿಲ್ಲ. ಯಾವ್ದೋ ಏನೋ ಒಂದು ದೋಸೆನೋ ಎಲ್ಲಿ ಏನ್ ಸಿಗುತ್ತೋ ಕಾರಲ್ಲಿ ಬರೋದು, ಕಾರಲ್ಲೇ ತಿನ್ಕೊಂಡು ಎಲ್ಲ ಜೊತೆಲಿ ಇದ್ಕೊಂಡು ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು, ಕೆಲವರು ಹುಡುಗರೆಲ್ಲ TT ಮೇಲೆಲ್ಲ ನಿಂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿ ಇದು ಜನರಿಗೆ ತಲುಪಿಸ್ಬೇಕು, ಈ ಒಂದು ಒಳ್ಳೆ ಸಿನಿಮಾ ರೀಚ್ ಆಗ್ಬೇಕು ಅಂತ ಎಲ್ಲ ಮಾಡಿದ್ರು. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳಪ್ಪ, ಎಲ್ಲ ಥ್ಯಾಂಕ್ ಯು ಸೊ ಮಚ್. ಅಂಡ್ ವಾಸು ಸರ್, ವಸಣ್ಣ ಹೊರಟ್ರ, ಅವರು ಬರೀತಾರೆ, ಫಸ್ಟ್ ಸಿನಿಮಾ ನೋಡಿದಾಗ, ನಮ್ಮ ಸೆಲೆಬ್ರಿಟಿ ಶೋ ಅಲ್ಲಿ ಸಿನಿಮಾ ನೋಡಿದಾಗ ಅವ್ರು ಹೇಳ್ತಾರೆ, ನನಗೆ ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ್ಮೇಲೆ ಹೇಳ್ತಾರೆ, ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ಯಾ, ನಟಿಸಿದೀಯಾ ನೀನು, ತುಂಬಾ ಚೆನ್ನಾಗಿ ಮಾಡಿದ್ಯಾ, ಡೈಲಾಗ್ಸ್ಗಳು ಇಷ್ಟು ಕಮ್ಮಿ ಇತ್ತು, ಒಬ್ರು ಪೋರ್ಟ್ರೇ ಮಾಡೋದು ಬಹಳ ಕಷ್ಟ ಇದೆ, ಬಟ್ ಈ ಸಿನಿಮಾ ನಿನಗೆ ಅವಾರ್ಡ್ ಸಿಗ್ಬೇಕು, ಸ್ಟೇಟ್ ಅವಾರ್ಡ್ ಅಂತ ಸಿಗ್ಬೇಕು ಅಂತ ಹೇಳಿ ಅವ್ರ ಪತ್ರಿಕೆಯಲ್ಲೂ ಬರೆದು ಹಾಕಿರ್ತಾರೆ. ಖಂಡಿತ ಅಷ್ಟು ನನಗೆ ಇನ್ನೂ ಜನ ನೋಡ್ಲಿ, ಜನ ಇವತ್ತು ಆಲ್ರೆಡಿ ಅವಾರ್ಡ್ ಕೊಟ್ಬಿಟ್ರು. ಹಾಗೆ ನನಗೆ ವೆಂಕಟೇಶ್ ಸರ್, TR ವೆಂಕಟೇಶ್ ಸರ್ ಅವರು, ಥ್ಯಾಂಕ್ ಯು ಸರ್, ಪ್ರತಿಯೊಂದು ಸಿನಿಮಾಗೂ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲರನ್ನು ಕರೆಸಿ ಅರೇಂಜ್ ಮಾಡ್ಕೊಡ್ತಿದ್ದೀರ, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಅಂಡ್ ನನ್ನ ಸ್ನೇಹಿತರು ಬಹಳ ಜನ, ರಜತ್ ಸರ್ ಬಂದಿದ್ದಾರೆ, ನಮ್ಮ ಅರುಣ್ ಅವರು, ಸೀನಾ ಅವರು, ಅಂಡ್ ಬಹಳಷ್ಟು ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು ನವೀನ್ ಸರ್, ಇದೊಂದು ಒಳ್ಳೆ ಸಿನಿಮಾ ನನಗೆ ಕೊಟ್ರಿ. ನಾನು ನಿಜ ಹೇಳ್ಬೇಕು ಅಂದ್ರೆ ನನಗೆ ಈ ಸಬ್ಜೆಕ್ಟು ಅದು ಯಾವ ಧೈರ್ಯದಲ್ಲಿ ತಗೊಂಬಂದ್ರೋ ಗೊತ್ತಿಲ್ಲ ನನಗೆ, ನಾನು ಆಕ್ಟ್ ಮಾಡ್ಬೋದು ಅಂತೇಳಿ. ಜೈ ಮಾದೇವ, ಖಂಡಿತ. ಅಂಡ್ ಇನ್ನೊಂದು ಎಲ್ರಿಗೂ ಧನ್ಯವಾದ, ಯಾಕಂದ್ರೆ ಪ್ರತಿಯೊಬ್ರು ನನಗೆ ಇದು ನನ್ನ ಸಿನಿಮಾ ಅಂತೇಳಿ ಪ್ರತಿ ಶೋ ಅಲ್ಲೂ ಅವರೆಲ್ಲ ಹೋಗಿ ಅವರೆಲ್ಲ ವಿಡಿಯೋಸ್ ಎಲ್ಲ ಮಾಡಿ. ಅಂಡ್ ನನಗೆ ವೆಂಕಿ ಆಮೇಲೆ ನಮ್ಮ ಹುಡುಗರು ಬಹಳಷ್ಟು, ನಮ್ಮ ಗೋವಿಂದರಾಜ್ ಅವರಾಗ್ಲಿ, ವೆಂಕಟೇಶ್ ಅವರಾಗ್ಲಿ, ನಮ್ಮೆಲ್ಲ ಹುಡುಗರು ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿ, ಇಂಥ ಜಾಗದಲ್ಲಿ ಎಲ್ಲ ನಿಲ್ಲಿಸ್ತೀನಿ, ನನ್ಗೆ ಏನಿಲ್ಲ ಸರ್, ಒಂದ್ 2 ಬಟ್ಟೆ ಒಂದು ಗಾಡಿಗೆ ಹಾಕೊಂಡು ಹೋಗ್ತಾ ಇದೆ ಅಷ್ಟೇ, ಎಲ್ಲಿ ಕರ್ಕೊಂಡು ಹೋಗ್ತಿದ್ರು, ಎಲ್ಲಿ ನಿಲ್ಲಿಸ್ತಾ ಇದ್ರು ಏನೋ ಗೊತ್ತಾಗ್ತಿರ್ಲಿಲ್ಲ, ಸೀದಾ ಕರ್ಕೊಂಡು ಹೋಗೋಣ, ಇಲ್ಲಿ ಲೆಫ್ಟ್ ತಗೊಂಡಿಲ್ಲ, ಜನ ಇದ್ದಾರೆ, ಅಲ್ಲಿದ್ದಾರೆ, ಈ ಥಿಯೇಟರ್ ಆ ಥಿಯೇಟರ್ ಅಂತ ಎಲ್ಲಾ ಕಡೆ ಕರ್ಕೊಂಡು ಹೋಗಿ ನಿಲ್ಲಿಸಿ ಅವ್ರ ಜನರ ಜೊತೆ ನನ್ನ ಬೆರೆಯಕ್ ಮಾಡಿದಂತ ನಮ್ಮ ವೆಂಕಿ ಆಗ್ಲಿ, ಎಲ್ಲ ನಮ್ಮ ಹುಡುಗರಿಗಾಗ್ಲಿ ಧನ್ಯವಾದಗಳು. ಅಂಡ್ ಸುಮಂತ್ ಅವರು, ಥ್ಯಾಂಕ್ ಯು.
ಮತ್ತೆ ತಿರ್ಗಾ ಎಲ್ಲ ಈ ಸಿನಿಮಾನ ರೀಚ್ ಆಗಿ 25 ಡೇಸ್ ಇವತ್ತು ಆಗ್ತಿದೆ. ಸೊ ನಮ್ಮ ಜೊತೆಲಿದ್ದು ಧನುಷ್ ಅವ್ರ ಜೊತೆಲಿದ್ದು, ಕೇಶವ್ ಅವ್ರ ಜೊತೆಲಿದ್ದು, ಹಾಗೆ ನಮ್ಮ ಜಯದೇವ್ ಸರ್ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಜಯದೇವ್ ಅವರು, ಮರಿಸ್ವಾಮಿ ಅವರು, ಅವ್ರಿಗೂ ಧನ್ಯವಾದಗಳು ಮರಿಸ್ವಾಮಿ ಸರ್. ಇನ್ನೂ ಚೆನ್ನಾಗಿ ಒಂಚೂರು ಪ್ರಮೋಟ್ ಮಾಡ್ಕೊಡಿ ಸರ್, ಯಾಕಂದ್ರೆ ಒಂದಿಷ್ಟು ಇನ್ನೂ ರೀಚ್ ಆಗಬೇಕು ಸಿನಿಮಾ, ಎಲ್ರಿಗೂ ರೀಚ್ ಆಗಬೇಕು. ಹಾಗೆ ಇಲ್ಲಿ ಕೆಲಸ ಮಾಡುವ ಸಿನಿಮಾ ಕೆಲಸ ಮಾಡಿದಂತ ಪ್ರತಿಯೊಬ್ಬ ಟೆಕ್ನಿಷಿಯನ್, ಶಂಕರಣ್ಣ, ಹರೀಶಣ್ಣ, ಎಲ್ಲರಿಗೂ, ಎಲ್ಲ ನಮ್ಮ ಲೈಟ್ ಬಾಯ್ಸು, ಸಂಗಮೇಶ್ ಅವರು ಆಲ್ರೆಡಿ ಹೇಳಿದ್ದೀನಿ, CG ನಾನು ತಲೆ ತಿಂದಿದ್ದೀನಿ, ಹಿಡಿತಿದ್ದೀನಿ. ಬಾಬು ಸರ್ DI ನನಗೆ ಲಾಸ್ಟ್ DI ಮತ್ತೆ ಒಂದು ಕರೆಕ್ಷನ್ ಮಾಡಿಕೊಟ್ರು. ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ DI ಬೇರೆ ಕಲರ್ ಟೋನೇ ಕೊಟ್ರು. ಇವತ್ತು ಈ ಒಂದು ಟೋನ್ ನ ಬಹಳಷ್ಟು ಜನ ಮೆಚ್ಕೊಂಡಿದ್ದಾರೆ. ಅಂಡ್ ವಿಜಯ್ ಅವರು ಎಡಿಟರ್ ಥ್ಯಾಂಕ್ ಯು ವಿಜಯ್. ಅಂಡ್ ಪ್ರತಿಯೊಂದನ್ ಅವರು, ಈ ಸಿನಿಮಾಗೆ ಇನ್ನೊಂದು ಹೀರೋ ನೀವೇ ನಾಯಕ ನಟರು, ಒಬ್ಬ ತೆರೆ ಹಿಂದೆ ಇರುವಂತ ನಾಯಕ ನಟರು. ಸೊ ಪ್ರತಿಯೊಬ್ಬರಿಗೂ ಹೇಳ್ಕೊಡ್ರೆ. ಅಂಡ್ ಯೂನಿಫೈ ಮೀಡಿಯಾ, ಸಿನಿಕಟ್ಸ್ ಆಕಾಶ್ ಅವರು ಅಂಡ್ ಕುಮಾರ್ ಅವರು, ಅವ್ರಿಗೂ ಧನ್ಯವಾದಗಳು. ಅಂಡ್ ಸೋನಾಲ್ ಅವರು ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಆನ್ ಸ್ಕ್ರೀನ್ ಬೇರ್ ಆಗಿ ರಾಘವ, ತನುವಿಂದ ಇಲ್ಲಿ ಮಾದೇವ, ಪಾರ್ವತಿ, ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ನಾನು ಏನೇ ಆಕ್ಟ್ ಮಾಡಿರ್ಬೋದು, ನೀವು ಬಹಳಷ್ಟು ಸಪೋರ್ಟ್ ಮಾಡಿದ್ರಿ. ಎಲ್ಲಿ ಅಂದ್ರೆ ನಾನು ನಗಿಸ್ದೆ ತುಂಬಾ ಸಪೋರ್ಟ್ ಮಾಡಿದ್ರಿ. ಸೊ ಹಾಗಾಗಿ ನಾನು ಬಹಳಷ್ಟು ಬೇಡ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಸ್ಪೆಷಲಿ ಅವರು ಹೋದಾಗ ಆ ಒಂದು ಸೀನ್ ನನಗೆ ಆಕ್ಟ್ ಮಾಡೋದು ಬಹಳ ಚಾಲೆಂಜಿಂಗ್ ಅನ್ಸ್ಬಿಡ್ತು. ಯಾಕಂದ್ರೆ 3 ದಿನ ನಾನು ಪ್ರಿಪೇರ್ ಆಗ್ತಿದ್ದೆ ಅದಕ್ಕೆ, ಹೇಗ್ ಮಾಡಬೇಕು ಅಂತ. ಇಡೀ ಸಿನಿಮಾ ಕತೆ, ನನ್ನ ಅವರ ಬಾಂಧವ್ಯ ಅದಷ್ಟು ಇತ್ತು. ಇವತ್ತೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಿ ಅಂತ ನನಗೆ. ಸೊ ಎಲ್ಲರೂ ಸಪೋರ್ಟ್, ಕ್ಯಾಮರಾಮನ್ ಆಗಲಿ ಅಂಡ್ ನಮ್ಮ ಬಾಲ ಕ್ಯಾಮರಾಮನ್ ಆಗಲಿ ಅಂಡ್ ಇದು ಗಿಂಬಲ್ ಕ್ಯಾಮರಾಮನ್ ಮೂರ್ತಿ ಅವರಾಗಲಿ. ಸೊ ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಲೈಟ್ ಹುಡುಗರು, ಹಾಗೆ ಸೋನಾಲ್ ಅವರ ಸ್ಟಾಫ್, ಎಲ್ಲ ಹುಡುಗರು ಅಂಡ್ ಹಿಮಾ ಅಂಡ್ ಪೂಜಾ ಅವರು ಥ್ಯಾಂಕ್ ಯು. ನೀವಿಬ್ರು ಪಾರ್ವತಿ ಅವರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀರಿ, ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಎಲ್ಲ ಮಾಧ್ಯಮದವರು ತುಂಬಾ 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 ಥ್ಯಾಂಕ್ಸ್. ಹಾಗೆ ಇವತ್ತು ನಾವು ಶುರು ಮಾಡಿದಾಗ ಮಾದಪ್ಪನ ಬೆಟ್ಟದಲ್ಲಿ ಶುರು ಮಾಡಿದ್ವಿ, ಮಾದೇವ ಅಂತ ಹೆಸರು ಟೈಟಲ್ ಇಟ್ಕೊಂಡು. ಹಾಗಾಗಿ ನಾನು ಶಿವನ್ ಅವತಾರದಲ್ಲಿ ಬರ್ಬೇಕಾಗಿತ್ತು ಅಂತೇಳಿ ಸೋಮವಾರ, ಅಂದ್ರೆ ನಾನು 99% ವೆಜಿಟೇರಿಯನ್. ನಾನು ಅಷ್ಟೊಂದು ನಾನು ನಾನ್ ವೆಜ್ ವರ್ಕೌಟ್ ಮಾಡಬೇಕು ಅಂತ ನಾನು ಒಂದಿಷ್ಟು ಸೇವಿಸ್ತಾ ಇದ್ದೆ ಅಷ್ಟೇ. ಬಟ್ ಅದಾದ್ಮೇಲೆ ರಾಯರ ಮಠಕ್ಕೆ ಹೋಗ್ಬೇಕು ಅಂದಾಗ ಅವತ್ತಿಂದ ಡಿಸೈಡ್ ಮಾಡಿದೆ, ಇಲ್ಲ ಇನ್ಮೇಲೆ ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳಿ. ಸೊ ಟೋಟಲ್ ಆಗಿ ಬಿಟ್ಟೆ, ನಾನ್ ವೆಜ್ ಬಿಟ್ಟೆ. ಅಂಡ್ ನಂಗೆ ಇನ್ಮೇಲೆ ನಾನು ಪ್ರತಿಯೊಂದು ಸಿನಿಮಾ ಅಂತಲ್ಲ, ಪ್ರತಿಯೊಂದು ಕಷ್ಟಕ್ಕೆ, ಪ್ರತಿಯೊಂದು ಇಷ್ಟಕ್ಕೂ, ಎಲ್ಲದಕ್ಕೂ ಆ ಮಾದಪ್ಪ, ಪ್ರತಿಯೊಂದು ಸಲ ನಾವು ಮಾದಪ್ಪ ಬೆಟ್ಟಕ್ಕೆ ಹೋಗೋದಾಗ್ಲಿ, ಅಥವಾ ಸೋದತಿ ಎಲ್ಲಮ್ಮ ಅವರು ಮಂತ್ರಾಲಯ ಆಗ್ಲಿ, ಇದು ಆಂಜನೇಯ ದೇವಸ್ಥಾನ ಆಗ್ಲಿ, ಮಂತ್ರಾಲಯ, ರಾಯರ ಮಠ ಆಗ್ಲಿ, ಸಾಯಿಬಾಬಾ ಅವರಾಗ್ಲಿ, ನಾನು ಪ್ರತಿ ದೇವಸ್ಥಾನಕ್ಕೆ ಹೋದಾಗ್ಲೆಲ್ಲ ನನಗೆ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಅನಿಸ್ತಾ ಇತ್ತು. ಸೊ ಅದೇ ತರ ನನಗೆ ಇವತ್ತು ಅಷ್ಟು ಪಾಸಿಟಿವ್ ಆಗಿದೆ. ಅಂಡ್ ಪ್ರತಿ ಎಲ್ಲ ಹುಡುಗರಿಗೂ, ನನ್ನ ಜೊತೆಲಿರೋರು ಎಲ್ಲ ಹುಡುಗರಿಗೂ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ. ಅಂಡ್ ಸ್ಪೆಷಲಿ ಎಲ್ಲಾ ದೇವರುಗಳು ಆಶೀರ್ವಾದ ಮಾಡಿರೋದು, ಅಭಿಮಾನಿ ದೇವರುಗಳ ರೂಪದಲ್ಲಿ ಬಂದು ಇವತ್ತು ಈ ಸಿನಿಮಾ ಗೆಲ್ಸ್ಕೊಟ್ಟಿದ್ದೀರಾ. ಸೊ ಹಾಗಾಗಿ ನಾನು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಹೃತ್ಪೂರ್ವಕ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಸಿನಿಮಾ ಇವತ್ತು 25ನೇ ದಿನ ಇವತ್ತು ದಾಟ್ಕೊಂಡು ಮುನ್ನುಗ್ತಾ ಇದೆ. ಮುಂದೆ ನೀವು ನೋಡಿದ್ರೆ ಹಿಂದೆ ತುಂಬಾ ಫೇಸ್ ಮಾಡ್ಕೊಂಡ್ ಬಂದ್ವಿ. ಈ ಸಿನಿಮಾ ರಿಲೀಸ್ ಆಗ್ಬೇಕು ಅನ್ನೋದೇ ಒಂದು ನಮ್ಗೆ ರಿಲೀಸ್ ಆಗೋದೇ ಒಂದು ದೊಡ್ಡ ಒಂದು ಸಾಹಸವಾಗಿತ್ತು. ಅದನ್ನ ನೆಕ್ಸ್ಟ್ ಅಲ್ಲಿಂದ ರಿಲೀಸ್ ಆದ್ಮೇಲೆ ಇವತ್ತು ಬಹಳಷ್ಟು ಜನ ಕೇಳಿದ್ರು PVR ಪ್ರಾಬ್ಲಮ್ ಬಗ್ಗೆ. ಅವರು ಅಷ್ಟೇ ಬಹಳಷ್ಟು ನಮ್ಗೆ ಸ್ಪಂದಿಸಿ, ಅದಾದ್ಮೇಲೆ ನಾವು ಕೇಳ್ಕೊಂಡಾಗ ಅವರು ನಮಗೆ ಮತ್ತೆ ತಿರ್ಗಾ ಶೋಸ್ ಎಲ್ಲ ಓಪನ್ ಮಾಡಿಕೊಟ್ರು. ಇವತ್ತು ನಿನ್ನೆ ಮೊನ್ನೆ ಎವ್ರಿ ಸ್ಯಾಟರ್ಡೆ ಸಂಡೇ ಹೌಸ್ಫುಲ್ ಆಗ್ತಿದೆ. ಸೊ ಅವ್ರಿಗೂ, ಎಲ್ಲ ಅಭಿಮಾನಿ ದೇವರುಗಳಿಗೂ ಅಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೂ ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ನೀವು ಯಾರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಮಾದೇವನೇ ಸಾಕ್ಷಿ. ಸೊ ಈ ಒಂದು ಫಂಕ್ಷನ್ ಮಾಡಿಕೊಟ್ಟಿದ್ದಂತ ಎಲ್ಲ ಪ್ರತಿಯೊಬ್ಬರಿಗೂ, ನೀವೆಲ್ಲ ಬಂದಿರೋ ಎಲ್ಲ ಕಲಾವಿದರಿಗೂ
ಎಲ್ಲ ದೊಡ್ಡ ಹಿರಿಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆ್ಯಂಡ್ ನಿಶಾ, ನನ್ನ ಧರ್ಮಪತ್ನಿ ನಿಶಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.